ದೈವ ಸೇವಕರನ್ನ ಆತ್ಮಹತ್ಯೆಗೆ ಆಹ್ವಾನಿಸೋಣ. ಐಗರ್ హల్లెలూయా. మరొకసారి దేవుడు మనకు అవకాశం ఇచ్చాడు కాబట్టి అందును బట్టి దేవునికి వందనాలు తెలియపరుస్తాను. మీ దగ్గర తెలుగు బైబిల్ లేదనుకుంటా, ఉన్నాయండి? ఎందుకంటే మీరు కన్నడ ఎక్కువ అనుకుంటా, అందుకే ఈసారి కూడా కన్నడ మాట్లాడదామా తెలుగు మాట్లాడదామా? కన్నడనేమా? తెలుగే కన్నడ? మీరు ఏదంటే అదే. తెలుగేనమ్మా? రైట్, అందరికీ అనుకూలంగా ఉంటే ఖచ్చితంగా తెలుగు, లేకుంటే కన్నడ అంటే కన్నడ, మీ ఇష్టం, మీకే చాయిస్. ఇంకా తెలుగు మాట్లాడనా కన్నడ మాట్లాడనా? లేదు, మళ్ళీ ఇట్లే చూస్తే మనకు అర్థం కాదు, మళ్ళీ వేస్ట్ అయిపోతుంది. ಕನ್ನಡನಮ್ಮ? ರೈಟ್ 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 ರೈಟ್. ಪ್ರಾರ್ಥನೆ ಮಾಡ್ಕೊಂಡು ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ತಲೆ ಬಾಗಿಸೋದಾದ್ರೆ ನಾವು ಪ್ರಾರ್ಥಿಸೋಣ. ಪರಿಶುದ್ಧನು ಸರ್ವಶಕ್ತನು ಸ್ತುತಿಗಳ ಮಧ್ಯೆ ನಿರಂತರವಾಗಿ ವಾಸಿಸುವ ಆತನೇ ನಾಮಕ್ಕೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಂದು ವಾರ್ತೆ ನಮಗೆ ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ತವೇ, ನಿಮ್ಮ ಪರಿಶುದ್ಧಾತ್ಮನ ಮುಖಾಂತರ ನಮ್ಮ ಹತ್ರ ಮಾತಾಡ್ರಿ, ನಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸ್ರಿ, ನಿಮಗೋಸ್ಕರ ಬಾಳುವ ಜೀವಿತವನ್ನು ನಮಗೆ ದಯಪಾಲಿಸ್ರಿ. ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೀವಿ ಕರ್ತವೇ, ಆಮೆನ್. ರೈಟ್, ಮತ್ತೊಂದು ಒಂದು ಸಂದೇಶವನ್ನು ನಾವು ನೋಡಬೇಕಾದ್ರೆ, ಈಗಿನ ಸಂದೇಶ ಏನಂದ್ರೆ, ನಮ್ಮ ಪ್ರಾರ್ಥನೆಯಿಂದ ದೇವರನ್ನು ನಿಲ್ಲಿಸಬಹುದಾ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಅರ್ಥ ಆಯ್ತಾ? ನಿಮ್ಮ ಪ್ರಾರ್ಥನೆಯಿಂದ ದೇವರನ್ನು ನಿಲ್ಲಿಸಬಹುದಾ? ಎಲ್ಲಿ ನಿಂತುಕೊಳ್ತಾರ ದೇವರು? ಭೂಮಿ ಮೇಲೆನಾ? ಪರಲೋಕದಲ್ಲೇ? ಎಲ್ಲಿ ನಿಂತುಕೊಳ್ತಾರ? ಎಲ್ಲಿ? ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ಅಲ್ಲೇ ನಿಲ್ಲಬೇಕು, ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ಅಲ್ಲಿ ನಿಲ್ಲಬೇಕು. ಮತ್ತೆ ಬೈಬಲಲ್ಲಿ, ಸತ್ಯವೇದದಲ್ಲಿ ನೀವು ಓದೋದಾದ್ರೆ, ಅಂತ ಭಕ್ತಾದಿಗಳು ಪ್ರಾರ್ಥನೆ ಮಾಡಿದಾಗ ದೇವರು ನಿಂತ್ಕೊಂಡಿದ್ದಾರಾ ಅಥವಾ ಉತ್ತರವನ್ನು ಕೊಟ್ಟು ಮುಂದೆ ಹೋಗಿದ್ದಾರಾ? ನಾವು ಪರಿಶೀಲನೆ ಮಾಡಿದಾಗ ದೇವರ ವಾಕ್ಯದಿಂದ ನಾವು ನೋಡೋದಾದ್ರೆ ಒಂದು ಮೂರು ವಿಷಯಗಳನ್ನು ಪರಿಶುದ್ಧಾತ್ಮನ ಮುಖಾಂತರ ದೇವರು ನಮ್ಮ ಜೊತೆ ಏನು ಮಾತಾಡ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ನಾವು ಅದರಲ್ಲಿ ನಮಗೆ ಉದಾಹರಣವಾಗಿ ಸಮಸ್ಯೆಗಳು ಇರ್ತವೆ. ಇದಾವ ನಮಗೆ ಸಮಸ್ಯೆಗಳು ಇರ್ತವೆ. ಯಾರಿಗೆ ಹೇಳ್ಕೊಳ್ಳೋದ ಅಂತ ಕಷ್ಟ ಕೆಲವೊಂದು, ಅದರಲ್ಲಿ ನಾವು ನೋಡಲಿಕ್ಕೆ ಚಂದವಾಗಿ ಕಾಣ್ತೀವಿ, ಅಂದವಾಗಿ ಕಾಣ್ತೀವಿ ಅಥವಾ ಸುಂದರವಾಗಿ ಕಾಣ್ತೀವಿ. ಆದರೆ ಈ ಮನಸ್ಸಿನ ಒಳಗಡೆ ಇರತಕ್ಕಂಥ ದುಃಖ, ಮನಸ್ಸಿನ ಒಳಗಡೆ ಇರತಕ್ಕಂಥ ವೇದನೆ, ಮನುಷ್ಯನ ಒಳಗಡೆ ಇರತಕ್ಕಂಥ ಒಂದು ಶೋಧನೆ ಯಾರ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಬದಲಾಗಿ ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ, ನಮಗೆ ತಿಳಿದಂಥವರಿಗೆ ಕೆಲವು ವಿಷಯಗಳನ್ನು ನಾವು ಹೇಳ್ಕೊಳ್ತೇವೆ, ಇನ್ನು ಕೆಲವು ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಯಾಕೆ ಇಷ್ಟಪಡೋದಿಲ್ಲ ಅಂದರೆ, ಅವ್ರ ಹತ್ರ ಹೇಳ್ಕೊಂಡ್ರೆ ಏನಾಗುತ್ತೋ, ಅವ್ರಿಗೆ ಹೇಳಿದ್ರೆ ಏನಾಗುತ್ತೋ, ನಮ್ಮನ್ನು ನೋಡಿ, ನಮ್ಮ ಕುಟುಂಬವನ್ನು ನೋಡಿ ನಗುತ್ತಾರೇನೋ, ಗೇಲಿ ಮಾಡ್ತಾರೇನೋ ಎಂಬ ಒಂದು ಭಯದಿಂದ ಹೇಳಬೇಕಾದಂಥ ಮಾತುಗಳನ್ನು ಎಲ್ಲರಿಗೂ ಹೇಳೋದಿಲ್ಲ. ಅವು ಕೆಲವರಿಗೆ ಮಾತ್ರ ಹೇಳ್ತೇವೆ. ನಮಗೆ ಹತ್ತಿರವಾದಂಥವರಿಗೆ, ನಮಗೆ ಇಷ್ಟವಾದಂಥವರಿಗೆ, ನಾವು ಪ್ರೀತಿ ಮಾಡೋಂಥವರಿಗೆ ಕೆಲವು ಮಾತುಗಳನ್ನು ನಾವು ಹೇಳ್ತೇವೆ. ಇನ್ನು ಕೆಲವು ಮಾತುಗಳನ್ನು ಯಾಕೆ ಹೇಳೋದಿಲ್ಲ ಅಂದರೆ, ಅನೇಕ ಕಾರಣಗಳಿರ್ತವೆ. ಅದು ಅವರಿಗೆ ಸಂಬಂಧಪಟ್ಟಂಥ ಕಾರಣಗಳಾಗಿರ್ತವೆ. ಆದರೆ ನಮಗೆಲ್ಲರಿಗೆ ಇಷ್ಟು ನಾವು ನಂಬಿಕೆಯುಳ್ಳ ವ್ಯಕ್ತಿಗಳಾಗಿ ಕಾಣಲ್ಪಡ್ತೇವೆ. ಆದರೆ ನನಗಾಗಿರ್ಬೋದು, ನಿನಗಾಗಿರ್ಬೋದು, ಸೇವಕರಿಗಾಗಿರ್ಬೋದು, ಯವನಸ್ಥರಿಗಾಗಿರ್ಬೋದು, ಒಬ್ಬೊಬ್ಬರಿಗೂ ಒಂದೊಂದು ಸಮಸ್ಯೆ ಇರ್ತದೆ. ಆ ಸಮಸ್ಯೆ ಯಾವಾಗ ಪರಿಷ್ಕಾರ ನಮಗೆ ಸಿಗುತ್ತದೆ, ಯಾವಾಗ ಸಮಸ್ಯೆದಿಂದ ಬಿಡುಗಡೆ ನಮಗೆ ಸಿಗುತ್ತದೆ ಅಂದರೆ, ಪ್ರಾರ್ಥನೆ ಮಾಡಿದಾಗ ನಮಗೆ ಬಿಡುಗಡೆ ಸಿಗುತ್ತದೆ. ಪ್ರಾರ್ಥನೆ ಮಾಡಿದಾಗ. ಆದರೆ ನಮ್ಮ ಅಂಶದ ಪ್ರಕಾರ
ನಾವು ಪ್ರಾರ್ಥನೆ ಮಾಡಿದರೆ ದೇವರು ನಿಲ್ಲಬೇಕು, ಇದು ನನ್ನ ಆಶೆ. ಕೆಲವರು ನಾವು ಇದನ್ನು ಸ್ವಾಗತಿಸಬಹುದು, ತಿರಸ್ಕಾರ ಮಾಡಬಹುದು. ಆದರೆ ನನ್ನ ಒಂದು ನಂಬಿಕೆ, ನನ್ನ ಒಂದು ವಿಶ್ವಾಸ ಏನಂದರೆ, ನಾನು ಪ್ರಾರ್ಥನೆ ಮಾಡಿದರೆ ದೇವರು ನಿಲ್ಲಬೇಕು, ನಾನು ಪ್ರಾರ್ಥನೆ ಮಾಡಿದರೆ ದೇವರು ಕೇಳಬೇಕು, ನಾನು ಪ್ರಾರ್ಥನೆ ಮಾಡಿದರೆ ದೇವರು ನನಗೆ ಉತ್ತರ ಕೊಡಲೇಬೇಕು. ಅದು ನನ್ನ ಒಂದು ವಿಶ್ವಾಸ, ಅದು ಒಂದು ನನ್ನ ನಂಬಿಕೆ. ಅದರ ಪ್ರಕಾರ ನೀವು ಸಹ ಇರಬೇಕೆಂಬುದಾಗಿ ದೇವರು ಮತ್ತೊಂದು ಸಾರಿ ವಾಕ್ಯದ ಮುಖಾಂತರ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾನೆ. ಅದರಲ್ಲಿ ವಾಕ್ಯದಲ್ಲಿ ನೋಡೋದಾದರೆ ಯೆಶಯ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ, ಯೆಶಯ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಅಲ್ಲಿ 1ರಿಂದ ನೋಡುವಂಥ ವಚನಗಳನ್ನು ನಾವು ನೋಡೋಣ. ಯೆಶಯ 38ನೇ ಅಧ್ಯಾಯ 1ರಿಂದ ನೋಡೋಣ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿಯುವ ಆಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದನು ಹಿಜ್ಕೀಯನು ಮೊರೆಯನ್ನು ಗೋಡೆ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ನಿಲ್ಸೋನಲ್ಲಿ ಇಲ್ಲಿ ಹಿಜ್ಕೀಯನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತುಂಟು. ಅವನಿಗೆ ಮರಣಕರವಾದಂಥ ವ್ಯಾಧಿ, ರೋಗ, ಅನಾರೋಗ್ಯ, ಬಲಹೀನತೆ ಎಂಬುದಾಗಿ ವಾಕ್ಯ ನಮಗೆ ಹೇಳುತ್ತದೆ. ಆ ಸಮಯದಲ್ಲಿ ಯೆಶಯ ಬಂದು ಹೇಳ್ತಾನೆ, ನಿನ್ನ ಮನೆಯನ್ನು ಸರಿ ಮಾಡಿಕೋ, ಇನ್ನು ಹೆಚ್ಚು ದಿನ ನೀನು ಬದುಕೋದಿಲ್ಲ, ಸಾಯ್ತಿದ್ದಿ ಎಂಬುದಾಗಿ ಹೇಳಿದಾಗ ಹಿಜ್ಕೀಯನು ಏನು ಮಾಡಿದೆ ಅಂದರೆ, ದೇವರ ಕಡೆಗೆ ಅಂದರೆ ಗೋಡೆ ಕಡೆಗೆ ಮಕನ್ನು ತಿರಿಸಿಕೊಂಡು ಒಂದು ಸಾರಿ ಅಲ್ಲಿ 3ನೇ ವರ್ಷದಲ್ಲಿ ನಾವು ನೋಡೋದಾದ್ರೆ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂಬುದಾಗಿ ಹೇಳಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ನಮಗೆ 3 ವಿಧವಾದ ಪ್ರಾರ್ಥನೆ ಇರ್ತವೆ. 3 ವಿಧವಾದ ಪ್ರಾರ್ಥನೆ. ಒಂದು, ನಾರ್ಮಲ್ ಆಗಿ ಪ್ರಾರ್ಥನೆ ಮಾಡಬೇಕಾ, ಎಸ್ ಮಾಡಬೇಕು, ಅಷ್ಟೇ ಮುಗಿಸಿಬಿಡ್ತೀವಿ. ಎರಡನೇದಾಗಿ ಭಾರದಿಂದ ಪ್ರಾರ್ಥನೆ ಮಾಡುವಂಥದ್ದು. ಭಾರ ಅಂದರೆ ದುಃಖ, ಅಂದರೆ ಕಷ್ಟ ಅಂದ್ರೂ ಎಲ್ಲ ಒಂದೇ, ಅದರದಿಂದ ಒಂದು ಪ್ರಾರ್ಥನೆ. ಮೂರನೇದು ಯಾವುದು ಅಂದರೆ ಕಣ್ಣೀರಿಂದ ಮಾಡತಕ್ಕಂಥ ಪ್ರಾರ್ಥನೆ. ಇದು ಈ 3ರಲ್ಲಿ ಯಾವುದು ದೇವರು ಇಷ್ಟಪಡುವಂಥದ್ದು ಅಂದರೆ ಕಣ್ಣೀರಿನ ಒಂದು ಪ್ರಾರ್ಥನೆಯನ್ನು ದೇವರು ಇಷ್ಟಪಡುತ್ತಾನೆ. ಯಾಕೆ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ಇಷ್ಟಪಡ್ತಾನಂದ್ರೆ, ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಒಂದು ಕಣ್ಣೀರು, ಅದು ಸುರಿಸುವಂಥ ಕಣ್ಣೀರು ಯಾವುದಾದ್ರೂ ಇದೆಯಲ್ಲ, ಅದು ತನ್ನ ಮಡಿಲಲ್ಲಿ ಇಟ್ಟುಕೊಳ್ಳುತ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಆದ ಕಾರಣ ನಾವು ಕಣ್ಣೀರು ಸುರಿಸುತ್ತೇವೆ. ಕೆಲವೊಂದು ಸಾರಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಕೆಲಸಗಳಲ್ಲಿ, ನಮ್ಮ ಅನಾರೋಗ್ಯಗಳಲ್ಲಿ, ನಮ್ಮ ಬಲಹೀನತೆಗಳಲ್ಲಿ, ನಮಗೆ ಅನುಕೂಲವಾದಂಥ ಪರಿಸ್ಥಿತಿ ಇಲ್ಲದೆ ಇರತಕ್ಕಂಥ ಸಮಯಗಳಲ್ಲಿ ಏನು ಮಾಡ್ತೀವಿ ಅಂದರೆ ಕಣ್ಣೀರನ್ನು ಇಡ್ತೀವಿ, ಕಣ್ಣೀರು ಸುರಿಸುತ್ತೇವೆ. ಆದರೆ ಹೊರಗೆ ಅಥವಾ ಕುಟುಂಬಗಳಲ್ಲಿ ಅಥವಾ ಸಮಸ್ಯೆಗಳಲ್ಲಿ ನಾವು ಕಣ್ಣೀರನ್ನು ಸುರಿಸುತ್ತವಲ್ಲ, ಅದಕ್ಕೂ ಬೆಲೆ ಇದೆಯೋ ಇಲ್ಲ ಗೊತ್ತಿಲ್ಲ. ಆದರೆ ದೇವರ ಒಂದು ಸನ್ನಿಧಿಯಲ್ಲಿ ಬಂದಾಗ, ದೇವರ ಹತ್ತಿರ ಬಂದಾಗ, ನೀನು ಕಣ್ಣೀರಿಂದ ದೇವರಿಗೆ ಮೊರೆ ಇಡೋದಾದರೆ, ಕಣ್ಣೀರಿಂದ ದೇವರಿಗೆ ಪ್ರಾರ್ಥನೆ ಮಾಡೋದಾದರೆ, ನಿನ್ನ ಕಣ್ಣೀರಿಂದ ದೇವರಿಗೆ ನಿನಗೆ ಇರತಕ್ಕಂಥ ಸಮಸ್ಯೆಗಳನ್ನು ಹೇಳುವುದಾದರೆ, ಆತನು ನಿನ್ನ ಕಣ್ಣೀರನ್ನು ಎಲ್ಲಿಟ್ಟುಕೊಳ್ತಾನ? ತನ್ನ ಮಡಿಲಲ್ಲಿ. ಹಲ್ಲೆಲೂಯಾ. ಅದಕ್ಕೆ ನಾವು ಆರಾಧನೆ ಮಾಡತಕ್ಕಂಥ ದೇವರು ಒಳ್ಳೆ ದೇವರು. ಯಾಕೆ ಒಳ್ಳೆ ದೇವರು ಅಂದರೆ, ನನ್ನ ಕುಟುಂಬದಲ್ಲಿ ಇರತಕ್ಕಂಥವ್ರು ನಾನು ಅತ್ತಾಗ ನನ್ನ ಕಣ್ಣೀರನ್ನು ಅವರ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವರು ಬದಲಾಗಿ ಕಣ್ಣನ್ನು ಒರೆಸುತ್ತಾರೆ ಅಷ್ಟೇ.
ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಕಣ್ಣನ್ನು ಒರೆಸುತ್ತಾರೆ. ಅಥವಾ ಆ ಕಣ್ಣೀರನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಳ್ಳಬೇಕಂದ್ರೆ ನಿನ್ನ ಒಂದು ಕಣ್ಣೀರು ಅದು ತುಂಬ ಬೆಲೆಯುಳ್ಳದ್ದು, ಅದು ತುಂಬ ಬೆಲೆಯುಳ್ಳದ್ದು ಆದ ಕಾರಣ ನೀನು ಸುರಿಸುವಂಥ ಕಣ್ಣೀರು ಪ್ರಾಮುಖ್ಯವಾದದ್ದು ಎಂಬುದಾಗಿ ಇಲ್ಲಿ ಹಿಜ್ಕೀಯನು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಮೊದಲನೇದಾಗಿ ಈತನು ಮಾಡಿರ್ತಕ್ಕಂಥ ಪ್ರಾರ್ಥನೆ ಏನು ಅಂದರೆ, ನಾನು ಸಾಯುವಂಥ ಸ್ಥಿತಿಯಲ್ಲಿದ್ದೀನಿ, ನನಗೆ ಆಶ್ರಯ ನೀಡುವವರು, ನನ್ನನ್ನು ಬದುಕಿಸುವವರು, ನನಗೆ ಧೈರ್ಯ ಕೊಡುವವರು, ನನ್ನನ್ನು ಮತ್ತೆ ಸಂತೋಷವಾಗಿ ಇರಿಸುವಂಥ ಜನರು ಅಥವಾ ಮಂದಿ ನನ್ನ ಒಂದು ಹತ್ರ ಇಲ್ಲ. ಆದ ಕಾರಣ ನನ್ನನ್ನು ಉಳಿಸಬೇಕು ಅಂದರೆ, ನನಗೆ ಇರತಕ್ಕಂಥ ಸಮಸ್ಯೆಯನ್ನು ಪರಿಷ್ಕರಿಸಬೇಕು ಅಂದರೆ ಅದು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ. ಆದ ಕಾರಣ ನಿನ್ನ ಬಳಿಯಲ್ಲಿ ನಾನು ಬಂದಿದ್ದೇನೆ, ನಿನ್ನ ಕಡೆಗೆ ನಾನು ತಿರುಗಿಕೊಂಡಿದ್ದೇನೆ. ನಾನು ಯಾವ ರೀತಿಯಲ್ಲಿ ನಡೆದುಕೊಂಡೆನೋ ಇದು ಪ್ರಾಮುಖ್ಯವಾದದ್ದು, ಬಹಳ ತುಂಬ ಇಂಪಾರ್ಟೆಂಟ್ ಇದು. ಅಂದರೆ ದೇವರ ಒಂದು ವಿಷಯದಲ್ಲಿ, ದೇವರ ಆಲಯದಲ್ಲಿ ಯಾವ ರೀತಿ ನಮ್ಮ ಜೀವನ ಇರುತ್ತದೆ, ನನ್ನ ಜೀವನ ಯಾವ ರೀತಿಯಲ್ಲಿ ಇರ್ತದೆ ಅದನ್ನು ದೇವರಿಗೆ ನೆನಪು ಮಾಡ್ತಾ ಇದ್ದಾನೆ. ಅದಕ್ಕೆ ಯಥಾರ್ಥ ಚಿತ್ತನಾಗಿಯೂ ನಿನ್ನ ಅಲ್ಲಿ 3ನೇ ವಚನದಲ್ಲಿ ಯೆಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಕಾಣಿಸಿಕೊಂಡೆ. ಆತನ ದೃಷ್ಟಿಯಲ್ಲಿ ಯಥಾರ್ಥ, ಆತನ ದೃಷ್ಟಿಯಲ್ಲಿ ಒಳ್ಳೆಯವನು, ಆತನ ದೃಷ್ಟಿಯಲ್ಲಿ ನೀನು ನನ್ನನ್ನು ನೆನಪು ಮಾಡಿಕೋ, ನಾನು ಒಳ್ಳೆಯವನು. ಯಾವ ರೀತಿ ಜೀವನ ಮಾಡಿದನೋ ನಿನಗೆ ಗೊತ್ತಿಲ್ವಾ? ನಾನು ಯಾವ ರೀತಿ ಬಾಳಿದ್ದು ನಿನಗೆ ಗೊತ್ತುಂಟು. ಆದ ಕಾರಣ ನಾನು ಯಾವ ರೀತಿ ಜೀವನ ಮಾಡ್ತಾ ಇದ್ದೀನಿ, ಯಾವ ರೀತಿ ಬಾಳ್ತಾ ಇದ್ದೀನಿ, ಯಾವ ರೀತಿ ಕಷ್ಟಪಡ್ತಾ ಇದ್ದೀನಿ, ಯಾವ ರೀತಿ ಯಾವ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಎಂಬುದಾಗಿ ದೇವರಿಗೆ ಗೊತ್ತಾ ಅಂದರೆ ಹಿಜ್ಕೀಯನು ಹೇಳ್ತಾನೆ, ಗೊತ್ತು ದೇವರಿಗೆ. ನಾವು ಎಂಥ ಸ್ಥಿತಿಯಲ್ಲಿದ್ದೀವಿ ದೇವರಿಗೆ ಗೊತ್ತು, ಯಾವ ಪರಿಸ್ಥಿತಿಯಲ್ಲಿದ್ದೀವಿ ದೇವರಿಗೆ ಗೊತ್ತು, ಎಂಥ ಒಂದು ಕಾಲದಲ್ಲಿ ನಾವಿದ್ದೀವಿ ದೇವರಿಗೆ ಗೊತ್ತಿದ್ದಾಗೂ ಸಹ ನಾವು ನಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಬೇಕು. ದೇವರಿಗೆ ಏನು ನೆನಪು ಮಾಡಿಕೊಳ್ಳಬೇಕು ಅಂದರೆ, ಕರ್ತನೆ ಇಷ್ಟು ವರ್ಷ ಕಾಲ ನಾನು ಯಾವ ರೀತಿಯಲ್ಲಿ ಜೀವನ ಮಾಡಿದೆ, ನನ್ನ ಜೀವನ, ನನ್ನ ಜೀವಿತ, ನನ್ನ ವ್ಯಕ್ತಿಗತ ಜೀವಿತ ಒಂದು ಸಾರಿ ಪರಿಶೀಲನೆ ಮಾಡು. ಯಾವುದಾದ್ರೂ ಪಾಪವಿದೆಯಾ? ಇಲ್ಲಲ್ಲ, ಯಥಾರ್ಥವಾಗಿ, ಸತ್ಯವಾಗಿ, ಒಳ್ಳೆಯವನಾಗಿ, ಒಳ್ಳೆ ಮನುಷ್ಯನಾಗಿ ನಾನು ನಡೆದುಕೊಂಡೆ. ಆದ ಕಾರಣ ನೀನೇ ಆಗಿರ್ಬೋದು, ನಾನೇ ಆಗಿರ್ಬೋದು, ದೇವರಿಗೆ ಒಳ್ಳೆಯವರಾಗಿ ನಡೆದುಕೊಳ್ಳಬೇಕು. ಒಳ್ಳೆಯವರಾಗಿ ನಡೆದುಕೊಂಡಾಗ, ನಾವು ಪ್ರಾರ್ಥನೆಯನ್ನು ಮಾಡಿದಾಗ ದೇವರೇನು ಮಾಡ್ತಾನಂದ್ರೆ, ಮೊದಲನೇದಾಗಿ ಅಲ್ಲಿ ನೋಡ್ತೇವೆ ನಾವು ಆತನ ಪ್ರಾರ್ಥನೆಯನ್ನು, ಅಂದರೆ ಆತನ ಕಣ್ಣೀರು ಸುರಿಸುತ್ತಾ ಮೊರೆ ಇಡಬೇಕಾದಂಥ ಸಮಯದಲ್ಲಿ ಮತ್ತೆ ಯೆಶಾಯನಿಗೆ ಹೇಳ್ತಾನ, ಹೋಗು, ಹಿಜ್ಕೀಯನಿಗೆ ಏನಾಗೋದಿಲ್ಲ, ಅವನು ಸಾಯೋದಿಲ್ಲ, ಬದಲಾಗಿ ಅವನಿಗೆ 15 ವರ್ಷ ಒಂದು ಆಯುಷ್ಯವನ್ನು ನಾನು ಹೆಚ್ಚಿಸುತ್ತೇನೆ ಎಂಬುದಾಗಿ ಹೇಳಿದ. ಎಷ್ಟು ವರ್ಷ? 15 ವರ್ಷ. ಅದೇ ರೀತಿಯಲ್ಲಿ ದೇವರು ನಮಗೆ ಸಹ ಹೇಳತಕ್ಕಂಥ ಮಾತು ಏನಂದ್ರೆ, ಆ 15 ವರ್ಷ ಒಂದು ಆಯುಷ್ಯನ್ನು ದೇವರು ಹಿಜ್ಕೀಯನಿಗೆ ಯಾವ ರೀತಿಯಲ್ಲಿ ಹೆಚ್ಚಿಸಿದನೋ ಅದೇ ರೀತಿಯಲ್ಲಿ ಬರತಕ್ಕಂಥ ದಿನಮಾನಗಳಲ್ಲಿ ನಿನ್ನ ಒಂದು ಸ್ಥಿತಿ, ಈಗಿನ ಸ್ಥಿತಿ ಯಾವ ರೀತಿಯಲ್ಲಿ ಇದೆಯೋ ಬರತಕ್ಕಂಥ 15 ವರ್ಷಗಳಲ್ಲಿ ನೀನು ನೋಡಿಕೆ ನಿನ್ನ ಸ್ಥಿತಿ ಬದಲಾಗುತ್ತದೆ. ಹಲ್ಲೆಲೂಯಾ. ನಿನ್ನ ಸ್ಥಿತಿ ಬದಲಾಗುತ್ತದೆ. ಯಾವಾಗ ಬದಲಾಗುತ್ತದೆ ಅಂದರೆ, ನೀನು ಪ್ರಾರ್ಥನೆ ಮಾಡಿದಾಗ. ಇವಾಗ ಯಾವೊಂದು ಸ್ಥಿತಿಯಲ್ಲಿದೆಯೋ ಒಂದ್ಸರಿ ನೆನಪು ಮಾಡಿಕೋ. ಬರತಕ್ಕಂಥ 15 ವರ್ಷಗಳಲ್ಲಿ ಬೇಕಿದ್ರೆ ನೀವು ಬರೆದಿಟ್ಕೊಳ್ಬೋದು, ನಾನಿರ್ತೀನಿ, ನೀವು ಇರ್ತೀರಿ, ಬರೆದಿಟ್ಕೋಬಹುದು. ಆ 15 ವರ್ಷದ ಕಾಲಗಳಲ್ಲಿ ನೀವು ಒಂದೊಂದು ವರ್ಷ ಬದಲಾವಣೆ ಆಗೋದರ ಒಳಗೆ ನಿಮ್ಮ ಒಂದು ಸ್ಥಿತಿ ಒಂದೇ ರೀತಿಯಲ್ಲಿ ಇರೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಸಾಧ್ಯತೆ ಇಲ್ಲ ಅಂದರೆ, ದೇವರು ಹಿಜ್ಕೀಯನಿಗೆ ಹೇಳಿದ ರೀತಿಯಲ್ಲಿ ಪರಿಶುದ್ಧಾತ್ಮನು ಸಹ ನಮಗೆಲ್ಲರಿಗೂ ಹೇಳ್ತಾ ಇದ್ದಾನೆ, ಆ ಸ್ಥಿತಿಯಲ್ಲಿ ನಿಮ್ಮನ್ನು ಬಿಡೋದಿಲ್ಲ, ಆ ಸ್ಥಿತಿಯಲ್ಲಿ ನಿಮ್ಮನ್ನು ತಳ್ಳೋದಿಲ್ಲ, ಆ ಸ್ಥಿತಿಯಿಂದ ನಾನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆ ಸ್ಥಿತಿಯಲ್ಲಿ ನಿಮ್ಮನ್ನು ಬಿಡೋದಕ್ಕೆ ನಾನು ಅವಕಾಶ ಮಾಡೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಆದರೆ ನಾವು ಮೊದಲನೇದಾಗಿ ಪ್ರಾರ್ಥನೆ ಮಾಡಿದಾಗ ನಮಗೆ ಇರತಕ್ಕಂಥ ಸ್ಥಿತಿಯಿಂದ ದೇವರು ಏನು ಮಾಡ್ತಾನಂದರೆ ಬಿಡುಗಡೆಯನ್ನು ಕೊಡ್ತಾನೆ ಮೊದಲನೇದಾಗಿ. ಮತ್ತು ಎರಡನೇದಾಗಿ ದೇವರು ಏನು ಮಾಡ್ತಾನಂದರೆ, ದೇವರು ಏನು ಮಾಡ್ತಾನಂದ್ರೆ, ಮತ್ತೊಂದು ಸಂದರ್ಭವನ್ನು ನಾವು ಓದೋಣ. ಮತ್ತೊಂದು ಸಂದರ್ಭ ಯಾವುದು ಅಂದರೆ, ಯೆಹೋಶುವ 10ನೇ ಅಧ್ಯಾಯ 12-13 ವಚನದಲ್ಲಿ ನೋಡೋದಾದರೆ ಅಲ್ಲಿ ಕೆಲವೊಂದು ಮಾತುಗಳು ನಮಗೆ ಕಂಡು ಬರ್ತದೆ.
ಯೆಹೋಶುವನು ಬರೆದಂಥ ಪುಸ್ತಕದಲ್ಲಿ ನೀವು ನೋಡೋದಾದ್ರೆ 10ನೇ ಅಧ್ಯಾಯ 12, 13ನೇ ವಚನದಲ್ಲಿ ಯೆಹೋಶುವನು ಒಂದು ವಿಜ್ಞಾಪನೆ ಮಾಡುತ್ತಾನೆ ದೇವರಿಗೆ. ಅಲ್ಲಿ ಆಗಿನ ಸಮಯದಲ್ಲಿ ಒಂದು ಯುದ್ಧ ನಡೀತಾ ಇರಬೇಕಾದಂಥ ಸಮಯದಲ್ಲಿ ಆ ಯುದ್ಧದಲ್ಲಿ ಇರತಕ್ಕಂಥ ಸೈನಿಕರು ಅಥವಾ ಯುದ್ಧದಲ್ಲಿರತಕ್ಕಂಥ ವ್ಯಕ್ತಿಗಳು ಅವರು ನಾವು ಸೋತು ಹೋಗಬಾರ್ದು, ನಾವು ಗೆಲ್ಲಬೇಕು, ನಮಗೆ ಗೆಲುವು ಬೇಕು ಅಂದರೆ ಸಾಯಂಕಾಲ ಆಗಿದೆ, ಸಾಯಂಕಾಲ ಆದಂಥ ಸಮಯದಲ್ಲೇ ನಮಗೆ ಸೋಲು ಬರ್ತದೆ ಎಂಬುದಾಗಿ ಯೋಚನೆ ಮಾಡಿ ಯೆಹೋಶುವನು ಏನು ಮಾಡ್ತಾನಂದರೆ ಆ ಸೂರ್ಯನನ್ನು ಚಂದ್ರನನ್ನು ನಿಲ್ಲಿಸಿದರು ಎಂಬುದಾಗಿ ಆ ವಚನಗಳಲ್ಲಿ ನಮಗೆ ಕಂಡು ಬರುತ್ತದೆ. ಅಂದರೆ ಯೆಹೋಶುವ ಪ್ರಾರ್ಥನೆ ಮಾಡಿದಾಗ ಸೂರ್ಯನು ಚಂದ್ರನು ಒಂದು ದಿನವೆಲ್ಲ ನಿಂತರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಈಗಿನ ಕಾಲದಲ್ಲಿ ನೀನು ನಾನು ಪ್ರಾರ್ಥನೆ ಮಾಡೋದಾದರೆ ಸೂರ್ಯನು ನಿಲ್ಲಬೋದಾ, ಚಂದ್ರನು ನಿಲ್ಲಬೋದಾ? ಒಂದು ದಿನವೆಲ್ಲ ಆ ಗಡಿಯಾರ ತಿರುಗದ ಹಾಗೆ ಅದನ್ನು ಅಲ್ಲೇ ನಿಲ್ಲಿಸುವಂಥ ಶಕ್ತಿ ನಮ್ಮಲ್ಲಿ ಇದೆಯಾ ಅಂದರೆ ಮತ್ತೆ ನೀವೇನು ಹೇಳ್ತೀರಿ ಇದಕ್ಕೆ? ಒಂದು ವೇಳೆ ಇದೇ ಪ್ರಾರ್ಥನೆ, ಯಾವ ಪ್ರಾರ್ಥನೆ? ಯೆಹೋಶುವನು ಯಾವ ರೀತಿಯಲ್ಲಿ ಸೂರ್ಯನನ್ನು ಚಂದ್ರನನ್ನು ನಿಲ್ಲಿಸಿದನೋ ಅದೇ ರೀತಿಯಲ್ಲಿ ಆ ಒಂದು ನಂಬಿಕೆ, ಆ ಒಂದು ವಿಶ್ವಾಸದಿಂದ ನೀವು ಸಹ ಸೂರ್ಯನು ನಿಲ್ಲಬೇಕು, ಚಂದ್ರನು ನಿಲ್ಲಬೇಕು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ಮತ್ತೆ ಸೂರ್ಯ ಚಂದ್ರರು ನಿಲ್ಲುತ್ತಾರಾ? ನಾವು ಪ್ರಾರ್ಥನೆ ಮಾಡಿದ್ರೆ ಅವ್ರು ನಿಲ್ಲಬೋದಾ? ನಿಲ್ಲಿಸ್ಲಿಕ್ಕೆ ಆಗಲ್ಲ. ಯಾಕೆ ಮತ್ತೆ ನಿಲ್ಸೋಕ್ಕೆ ಯಾಕೆ ಆಗೋದಿಲ್ಲ ಅಂದರೆ ಒಂದ್ಸರಿ ಅದು ನಡೆದು ಹೋಗಿದೆ ಮತ್ತೆ ಸಾಧ್ಯ ಇದೆ ಅಂದರೆ ಅದು ದೇವರಿಂದ ಆಗುತ್ತೆ, ಮನುಷ್ಯರಾದಂಥ ನಮ್ಮಿಂದ ಆಗೋದಿಲ್ಲ. ಬದಲಾಗಿ ದೇವರು ಅಂದ್ಕೊಂಡ್ರೆ ಅದನ್ನು ನಿಲ್ಲಿಸ್ಬೋದು. ಆದರೆ ಈಗಿನ ಒಂದು ಸ್ಥಿತಿಯಲ್ಲಿ ನಾವು ನೋಡೋದಾದರೆ ಇವಾಗ ಯೆಹೋಶುವನು ಪ್ರಾರ್ಥನೆ ಮಾಡ್ಬೋದು, ಏನಂತೇಳಿ? ಸೂರ್ಯ ಚಂದ್ರನನ್ನು ನೀನು ನಿಲ್ಲಿಸು ಅಂತ ಪ್ರಾರ್ಥನೆ ಮಾಡಿದ ಹಾಗೆ ಅವರೆಲ್ಲರನ್ನು ನೀನು ಸಾಯಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದರೆ ಆಗೋಗೋದು. ಯಾಕಂದರೆ ಕೆಲವೊಂದು ಯುದ್ಧಗಳ ಸಮಯದಲ್ಲೇ ದಾವೀದನಾಗಿರ್ಬೋದು, ಸೌಲ ಆಗಿರ್ಬೋದು, ಆ ಸೌಲು ಅಥವಾ ದಾವೀದು ಇಸ್ರಾಯೇಲರು ಅರಸಗಳಾಗಿರ್ತಕ್ಕಂಥ ಯಾರೇ ಇರಲಿ, ಅವರು ಯುದ್ಧಗಳು ಮಾಡಬೇಕಾದಂಥ ಆ ಸಮಯದಲ್ಲಿ ದೇವರು ಅವರಿಗೆ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಿನ ವಿಷಯಗಳು ನಮಗೆ ಕಂಡು ಬರ್ತದೆ. ಯಾರು ಯುದ್ಧ ಮಾಡಿದ್ದು? ಯೆಹೋವನು ಯುದ್ಧ ಮಾಡಿದನು, ಯೆಹೋವನೇ ನಮಗೆ ಜಯವನ್ನು ಕೊಟ್ಟಿದ್ದು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಯೆಹೋಶುವನು ಒಂದು ಬೇರೆ ಡಿಫ್ರೆಂಟ್ ಆದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಯಾವುದು ಡಿಫರೆಂಟ್ ಅಂದರೆ ಈ ಯೆಹೋಶುವನು ಮಾಡಿದಂಥ ಪ್ರಾರ್ಥನೆ ಇಂದಿನ ಕಾಲಗಳಲ್ಲಿ ಯಾರೂ ಮಾಡಿಲ್ಲ, ಬರತಕ್ಕಂಥ ದಿನಗಳಲ್ಲಿ ಯಾರೂ ಮಾಡೋದಿಲ್ಲ. ಯಾಕೆಂದರೆ ಈತನ ಒಂದು ಪ್ರಾರ್ಥನೆ ಅದು ಡಿಫ್ರೆಂಟಾಗಿ ಕಂಡು ಬರ್ತಾ ಇದೆ ನಮಗೆ. ನನ್ನ ಪ್ರಾರ್ಥನೆ ಎರಡನೇದಾಗಿ ನಮಗೆ ಡಿಫ್ರೆಂಟಾಗಿ ನಾವು ಏನು ಮಾಡಬೇಕಂದ್ರೆ ದೇವರ ಹತ್ರ ಬೇಡಿಕೊಳ್ಳಬೇಕು. ಈ ಯೆಹೋಶುವನು ದೇವರ ಹತ್ರ ಪ್ರಾರ್ಥನೆ ಮಾಡಿ ಗಿಬ್ಯೋನಲ್ಲಿ ನೀನು ಏನು ಮಾಡಬೇಕು? ನಿಂತುಕೊಳ್ಳಬೇಕು ಎಂಬುದಾಗಿ ಸೂರ್ಯನಿಗೆ ಚಂದ್ರನಿಗೆ ಹೇಳಿದಾಗ ಅವರು ಅಲ್ಲೇ ನಿಂತರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಹಿಜ್ಕೀಯನು ಪ್ರಾರ್ಥನೆ ಮಾಡಿದಾಗ ಆತನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು 15 ವರ್ಷ ಆಯುಷ್ಯನ್ನು ನೀಡಿದನು. ಎರಡನೇದಾಗಿ ಯೆಹೋಶುವನು ಪ್ರಾರ್ಥನೆ ಮಾಡಿದಾಗ ಸೂರ್ಯರು ಚಂದ್ರನು ನಿಂತರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಸೂರ್ಯನು ಚಂದ್ರನು ಉಂಟು ಮಾಡಿದಂಥರು ಯಾರು? ದೇವರು. ದೇವರು ಅವರನ್ನು ಉಂಟು ಮಾಡಿದಾನ. ಆದ ಕಾರಣ ಮನುಷ್ಯನು ಪ್ರಾರ್ಥನೆ ಮಾಡಿದಾಗ ದೇವರೇ ಉಂಟು ಮಾಡಿರ್ತಕ್ಕಂಥ ಈ ಕೈಯಿಂದ ಉಂಟು ಮಾಡಿರ್ತಕ್ಕಂಥ ಅಥವಾ ಮಾತಿನಿಂದ ಉಂಟು ಮಾಡಿರ್ತಕ್ಕಂಥ ಸೂರ್ಯನು ಚಂದ್ರನು ನಿಂತಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸೃಷ್ಟಿಯಲ್ಲಿರತಕ್ಕಂಥ 2 ಭಾಗಗಳನ್ನು ನಿಲ್ಲಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದನ್ನು ನೋಡಬೇಕಾದಂಥ ಸಮಯದಲ್ಲಿ ದೇವರು ಒಂದು ವಿಷಯ ನಮಗೆ ತಿಳಿಯಪಡಿಸ್ಲಿಕ್ಕೆ ಇಷ್ಟಪಡ್ತಾನೆ. ಕೀರ್ತನೆ 11ನೇ ಅಧ್ಯಾಯ 4ನೇ ವಚನದಲ್ಲಿ ನೀವು ಒಂದ್ಸಾರಿ ಓದುವುದಾದರೆ, ಕೀರ್ತನೆ ಭಾಗದಲ್ಲಿ 11ನೇ ಕೀರ್ತನೆ 4ನೇ ವಚನದಲ್ಲಿ ನೀವು ನೋಡೋದಾದರೆ ಅಲ್ಲಿ ನಮಗೆ ಒಂದು ವಿಷಯ ಕಂಡು ಬರ್ತದೆ. 11ನೇ ಅಧ್ಯಾಯ 4ನೇ ವಚನ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ, ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ನಿಲ್ಲಿಸೋಣ.
ಇಲ್ಲಿ ಏನ್ ನೋಡ್ತಾ ಇದೀವಿ ನಾವು ಅಂದ್ರೆ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ, ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಯಾರನ್ನು ನೋಡ್ತವೆ? ಮನುಷ್ಯರನ್ನು ನೋಡ್ತವೆ. ಯಾರು ನೋಡ್ತಾರೆ? ದೇವರು ನೋಡುತ್ತಾನೆ. ಆದ ಕಾರಣ ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಅಂದರೆ ದೇವರು ನಮ್ಮನ್ನು ನೋಡ್ತಾನೆ. ಒಂದು ಸಮಯದಲ್ಲಿ ದೇವರು ನಮ್ಮ ಕುಟುಂಬವನ್ನು ನೋಡ್ತಾ ಇದ್ದಾನ, ದೇವರು ನಮಗೆ ಬಾಧೆಗಳನ್ನು ನೋಡ್ತಾ ಇದ್ದಾನ, ಕಷ್ಟಗಳನ್ನು ನೋಡ್ತಾ ಇದ್ದಾನ, ದೇವರು ನೋಡ್ತಾ ಇದ್ದಾನ ಇಲ್ವಾ? ಮತ್ತೆ ಯಾಕೆ ದೇವರು ನನ್ನ ಕಷ್ಟವನ್ನು, ನನ್ನ ದುಃಖವನ್ನು, ನನ್ನ ಸಮಸ್ಯೆಯನ್ನು ನೋಡುವುದಾದ್ರೆ ಯಾಕೆ ನನಗೆ ಬಿಡುಗಡೆ ಕೊಡ್ತಾ ಇಲ್ಲ? ಯಾಕೆ ನನಗೆ ಒಂದು ಒಳ್ಳೆ ದಿನಗಳು ಬರಬೇಕು ಎಂಬ ಒಳ್ಳೆ ದಿನಗಳು ಯಾಕೆ ಬರ್ತಾ ಇಲ್ಲ? ಕೆಲವೊಂದು ಸಾರಿ ಯೋಚನೆ ಬರ್ತದೆ. ಆದ್ರೆ ಪ್ರಾರ್ಥನೆ ಮಾಡಿದಾಗ ಸೂರ್ಯನು ಚಂದ್ರ ಯಾಕೆ ನಿಂತರು ಅಂದ್ರೆ, ಅಲ್ಲಿ ದೇವರ ವಾಕ್ಯದಲ್ಲ ನೋಡ್ತಾ ಇದೀವಿ. ಏನ್ ನೋಡ್ತಾ ಇದೀವಿ ಅಂದ್ರೆ, ಆತನ ಕಣ್ಣುಗಳು ಅಂದ್ರೆ ದೇವರ ಕಣ್ಣುಗಳು ನಮ್ಮನ್ನು ನೋಡ್ತವೆ. ಕೇವಲ ದೇವರ ಆಲಯದಲ್ಲಿದ್ದಾಗ ಮಾತ್ರ ಅಲ್ಲ, ಸೇವಕರಿದ್ದಾಗ ಮಾತ್ರ ಅಲ್ಲ, ಬದಲಾಗಿ ಎಲ್ಲನ್ನ ನಾವು ಸಮಯದಲ್ಲಿ ಅಲ್ಲ, ಮತ್ತೆ ಎಲ್ಲಿ ನಾವು ದೇವರ ಕಣ್ಣುಗಳು ನಾವು ಎಲ್ಲೇ ಇದ್ರೂ ಸಹ ಆತನ ಕಣ್ಣುಗಳು ನಮ್ಮನ್ನು ನೋಡ್ತವ ಎಂಬುದಾಗಿ ಭಯದಿಂದ, ಭಕ್ತಿಯಿಂದ ನಾವೇನು ಮಾಡ್ಬೇಕಂದ್ರೆ ನಡೆದುಕೊಳ್ಳಬೇಕು. ಒಂದ್ಸಾರಿ ಯಮನಸ್ಥರು ಹೇಳ್ತಾ ಇರ್ತಾರ, ದೇವರು ಇಲ್ಲಿದ್ದಾರ ಇಲ್ವಲ್ಲ, ದೇವರಿಗೆ ನಾವು ಭಯಪಡಬೇಕಾ? ಬೇಕಾಗಿಲ್ಲಲ್ಲ, ದೇವರು ಇಲ್ಲಿಲ್ಲ, ದೇವರು ನಮ್ಮನ್ನು ನೋಡ್ತಾ ಇಲ್ಲ. ಆದ ಕಾರಣ ಇಲ್ಲಿ ನಾವು ದೇವರಿಂದ ದೂರ ಅಂದರೆ 1-2-3 ಕಿಲೋಮೀಟರ್ ದೂರ ಇದ್ದೀವಿ. ಒಂದು ವೇಳೆ ದೇವರ ಆಲಯ ಇದ್ದರೆ ಓಕೆ, ದೇವರು ಇಲ್ಲಿದ್ದಾನ, ಭಯ. ಹೊರಗಡೆ ಇದ್ದರೆ ಆವರಣದಲ್ಲಿದ್ದೀವಿ, ಭಯ. ಇಲ್ಲಿಂದ 1 ಕಿಲೋಮೀಟರ್ ಹೋಗಿವ ಅಂದ್ಕೊಂಡ್ರೆ ಸೇವಕರಿಲ್ಲ, ದೇವರು ಇಲ್ಲ, ಅವಾಗ ನಮಗೆ ಏನನ್ನ ಭಯ ಇರುತ್ತೆ, ಭಕ್ತಿ ಇರುತ್ತಾ ಅಂದರೆ ಭಯ ಇರೋದಿಲ್ಲ, ಭಕ್ತಿ ಇರೋದಿಲ್ಲ. ಆದರೆ ಇಲ್ಲಿ ದೇವ್ರ ವಾಕ್ಯ ನಮಗೆ ಹೇಳುತ್ತೆ, ಏನು ಹೇಳುತ್ತೆ ಅಂದರೆ, ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ಸೆಕೆಂಡು ದೇವರ ಒಂದು ಕಣ್ಣುಗಳು ನಮ್ಮನ್ನು ನೋಡ್ತಾ ಇರ್ತಾವ. ನಾವು ಅನ್ಕೊಳ್ತೇವೆ ದೇವರು ನೋಡೋದಿಲ್ಲ ಬಿಡು ಅಂತೆ. ಆದರೆ ದೇವ್ರ ವಾಕ್ಯ ಹೇಳುತ್ತದೆ, ನಿಮ್ಮನ್ನು ನೋಡ್ತವೆ. ದೇವರು ನಿಮ್ಮನ್ನು ನೋಡ್ತಾನೆ. ನೀವು ಕಷ್ಟದಲ್ಲಿದ್ದಾಗ ನೋಡ್ತಾನೆ, ದುಃಖದಲ್ಲಿದ್ದಾಗ ನೋಡ್ತಾನೆ, ಸಂತೋಷವಾಗಿದ್ದಾಗ ನೋಡ್ತಾನೆ, ಬಾಧೆಯಲ್ಲಿದ್ದಾಗ ನೋಡ್ತಾನೆ, ಅನಾರೋಗ್ಯದಲ್ಲಿದ್ದಾಗ ನೋಡ್ತಾನೆ, ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ನೀವು ನಿಮ್ಮ ಸ್ವಂತ ಕೆಲಸಗಳಲ್ಲಿ ಇರಬೇಕಾದಂಥ ಸಮಯದಲ್ಲಿ ದೇವರು ನೋಡ್ತಾನೆ. ಅಂದರೆ ದೇವರು ನಮ್ಮನ್ನು ನೋಡ್ತಾನೆ ಅಂದರೆ ಎಲ್ಲರನ್ನು ನೋಡ್ತಾನೆ. ಪರಿಶುದ್ಧರನ್ನು ನೋಡ್ತಾನೆ, ಪಾಪಿಗಳನ್ನು ನೋಡ್ತಾನೆ, ಯಥಾರ್ಥವಾಗಿ ಜೀವನ ಮಾಡತಕ್ಕಂಥವರನ್ನು ನೋಡ್ತಾನೆ ದೇವರು. ಆದ ಕಾರಣ ನಮ್ಮ ಜೀವನ ಹೇಗಿರಬೇಕಂದ್ರೆ ದೇವರಲ್ಲಿ ಭಯ ಭಕ್ತಿಯಿಂದ ಇರಬೇಕು. ಅದಕ್ಕೆ ಉಜ್ಜಿಯನು ಹೇಳಿದ ರೀತಿಯಲ್ಲಿ ನಿನಗೆ ಯಾವ ರೀತಿಯಲ್ಲಿ ನಾನು ನಡ್ಕೊಂಡೆ, ಒಂದ್ಸರಿ ನನ್ನ ಒಂದು ನಡವಳಿಕೆ ಗಮನಕ್ಕೆ ತಂದುಕೋ. ಒಂದ್ಸಲ ಆಲೋಚನೆ ಮಾಡ್ರಿ, ನಾನು ಯಥಾರ್ಥವಾಗಿ ನಡೆದುಕೊಂಡಿದ್ದೀನಿ, ಒಳ್ಳೆಯವನಾಗಿ ನಾನು ನಡೆದುಕೊಂಡಿದ್ದೀನಿ. ಯಾಕೆ ನಡೆದುಕೊಂಡಿದ್ದೀ ಅಂದರೆ ನಿನ್ನ ಕಣ್ಣುಗಳು ನನ್ನನ್ನು ನೋಡ್ತಾ ಇದ್ದಾವ, ದೇವರ ಕಣ್ಣುಗಳು ನಮ್ಮನ್ನು ನೋಡ್ತಾ ಇದ್ದಾವ, ದೇವರು ನಮ್ಮನ್ನು ನೋಡ್ತಾ ಇದ್ದಾನ. ಆದ ಕಾರಣ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಆಜ್ಞಾಜ್ಞೆ ಅಧ್ಯಾಯ 2ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ. ಅದೇ ಕೀರ್ತನೆಗಳು 14ನೇ ಅಧ್ಯಾಯ 2ನೇ ವಚನದಲ್ಲಿ ಸಹ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ? ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. ಅಂದರೆ ದೇವರು ಆಕಾಶದಿಂದ ಮನುಷ್ಯರನ್ನು ಯಾಕೆ ನೋಡ್ತಾನೆ ಅಂದರೆ ಆತನ ಸ್ವರೂಪದಲ್ಲಿ ನಿನ್ನನ್ನು ಉಂಟು ಮಾಡಿದ್ದಾನೆ. ದೇವರು ಮನುಷ್ಯನನ್ನು ಆಕಾಶದಿಂದ ಯಾಕೆ ನೋಡ್ತಾ ಇದ್ದಾನೆಂದರೆ ನಿನ್ನ ಜೀವಿತವನ್ನು, ನಿನ್ನ ಒಂದು ಜೀವನವನ್ನು ಸರಿಪಡಿಸಬೇಕು. ನೀನು ಮತ್ತೆ ಸಂತೋಷವಾಗಿ ಕಾಣಬೇಕು, ಸಮಾಧಾನದಿಂದ ಕಾಣಬೇಕು. ದೇವರ ಒಂದು ದೃಷ್ಟಿಯಲ್ಲಿ ಯಾವ ರೀತಿ ನೀನು ಕಾಣಬೇಕು ಅಂದರೆ ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಕೆಳಗೆ ನೋಡ್ತೇವೆ, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಮನುಷ್ಯರು ಒಳ್ಳೆಯದನ್ನು ಮಾಡುವವರು ಇದ್ದಾರಾ ಅಂದರೆ ಇಲ್ಲ ರೀ, ಒಳ್ಳೆಯದನ್ನು ಮಾಡುವವರಿಲ್ಲ. ಮತ್ತು ಏನು ಬಯಸುತ್ತಾರೆ ಅವರು? ಕೆಟ್ಟದನ್ನೇ ಬಯಸುತ್ತಾರೆ. ಇವತ್ತು ನಮ್ಮ ಸುತ್ತಮುತ್ತಲಿನಿರುವಂಥವರು ನೋಡ್ರಿ, ನಿಮಗೆ ಕೆಟ್ಟದನ್ನೇ ಬಯಸುತ್ತಾರೆ. ನೀವು ಸಂತೋಷವಾಗಿದ್ದರೆ ಅವರು ಸಹಿಸೋದಿಲ್ಲ. ಒಂದು ಉನ್ನತ ಸ್ಥಾನದಲ್ಲಿ ಬಂದರೆ ಸಹಿಸೋದಿಲ್ಲ. ಯಾಕೆ ಸಹಿಸೋದಿಲ್ಲ ಅಂದರೆ ಅವರು ನೀವು ಒಂದು ಉನ್ನತ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡೋದಿಲ್ಲ.
ಉನ್ನತ ಸ್ಥಾನದಲ್ಲಿ ಮನುಷ್ಯರು ನಿಮ್ಮನ್ನು ನೋಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ದೇವರು ಹೆಂಗಂದರೆ ನಿಮ್ಮನ್ನು ಒಂದು ಉನ್ನತ ಸ್ಥಾನದಲ್ಲಿ ನೋಡಲಿಕ್ಕೆ ದೇವರು ಇಷ್ಟಪಡ್ತಾನೆ. ಮನುಷ್ಯರಿಗೆ ದೇವರಿಗೆ ಇರತಕ್ಕಂಥ ವ್ಯತ್ಯಾಸ ಏನಂದರೆ, ನೀನು ದಿನ ದಿನ ಒಂದು ಉನ್ನತ ಸ್ಥಾನದಲ್ಲಿ ದೇವರು ನಿನ್ನನ್ನು ಏರಿಸಬೇಕಾದಂಥ ಸಮಯದಲ್ಲಿ ಮನುಷ್ಯರು ನಿಮ್ಮನ್ನು ನೋಡಿದಾಗ ಮನುಷ್ಯರೇನು ಮಾಡ್ತಾರೆ ಅಂದರೆ ನಿಮ್ಮನ್ನು ಕೆಳಗೆ ಎಳೆಯಬೇಕು, ನಿಮ್ಮನ್ನು ಏನು ಮಾಡಬೇಕು, ಅವಮಾನಕ್ಕೆ ಗುರಿ ಮಾಡಬೇಕು, ನಿಮಗೆ ನಿಂದೆಯನ್ನು ಉಂಟು ಮಾಡಬೇಕು, ನಿಮಗೆ ಮನಃಶಾಂತಿ ಇಲ್ಲದ ಹಾಗೆ ನಿಮ್ಮನ್ನು ಮಾಡಬೇಕು. ಮನುಷ್ಯರು ಅನೇಕರು ನಿನಗೆ ಒಳ್ಳೆಯದನ್ನು ಮಾಡುವಂಥವರು ಭೂಮಿ ಮೇಲಿಲ್ಲ. ನೀವು ಬರೆದಿಟ್ಕೊಡ್ರಿ ಬೇಕಿದ್ರೆ. ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು, ನಮಗೆ ಬೇಕಾದಂಥವರು ನೀವು ಅಂದ್ಕೊಳ್ಬೋದು. ಆದರೆ ಅವರು ನಿಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ಒಳ್ಳೆಯದು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನೀವು ಕೆಟ್ಟೋದ್ರೆ ಸಂತೋಷ ಪಡ್ತಾರೆ, ನೀವು ದೇವರಿಂದ ದೂರ ಆದರೆ ಸಂತೋಷ ಪಡ್ತಾರೆ, ನೀವು ದೇವರ ಹತ್ರ ಬಂದಿಲ್ಲ ಅಂದರೆ ಅವರು ಸಂತೋಷವಾಗಿರ್ತಾರೆ. ಆದರೆ ನೀವು ಆಧ್ಯಾತ್ಮಿಕವಾಗಿ ನಿಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ತಾ ದೇವರಲ್ಲಿ ಭಯ ಭಕ್ತಿಯಿಂದ ನೀವು ದೇವರಿಗೆ ನಡ್ಕೊಳ್ತಾ ಇರಬೇಕಾದಂಥ ಸಮಯದಲ್ಲಿ ಅಂಥವರು ನಿಮ್ಮನ್ನು ನೋಡಿದರೆ ಅವರು ಸಹಿಸೋದಿಲ್ಲ. ಒಂದಾನೊಂದು ಸಮಯದಲ್ಲಿ ನನ್ನನ್ನು ನೋಡಿರ್ತಕ್ಕಂಥವರು ಜನರು ನಮ್ಮ ಬಂಧುಗಳಲ್ಲೇ ನಮಗೆ ಬೇಕಾದಂಥವರೇ. ನಾನು ಒಂದು ಕೆಳಗಿನ ಸ್ಥಿತಿಯಲ್ಲಿ ಇರಬೇಕಾದಂಥ ಸಮಯದಲ್ಲಿ ನೋಡಿ ಸೈಲೆಂಟಾಗಿ ಹೋಗ್ತಾ ಇದ್ರು. ಇಡಿಸ್ಕೊಳ್ತಾ ಇರಲಿಲ್ಲ, ಮೆಚ್ಕೊಳ್ತಾ ಇರಲಿಲ್ಲ, ಅಥವಾ ಕೆಲವೊಂದು ಅದಕ್ಕೆ ನಮ್ಮನ್ನು ಮುಂದೆ ಇಡ್ತಾ ಇರಲಿಲ್ಲ. ಯಾಕೆ? ಅವ್ರ ಹತ್ರ ಏನಿಲ್ಲ, ಹಣ ಇಲ್ಲ, ಅವ್ರ ಹತ್ರ ಏನಿಲ್ಲ, ಓದಿಲ್ಲ, ಅವ್ರ ಹತ್ರ ಏನಿಲ್ಲ, ಬೇಕಾದಂಥ ಹೆಸರು ಇಲ್ಲ. ಅಂದರೆ ಜನರೇನು ಮಾಡ್ತಾರೆ ಅಂದರೆ ಹೆಸರು ನೋಡ್ತಾರೆ, ಓದು ನೋಡ್ತಾರೆ, ಅಂದವಾಗಿ ಇದೆಯಾ ಇಲ್ಲ ಎಂಬುದಾಗಿ ನೋಡ್ತಾರೆ, ಒಂದು ಸಂಪಾದನೆಯಲ್ಲಿ ಇದೆಯಾ ಇಲ್ಲ ಎಂಬುದಾಗಿ ಮನುಷ್ಯರು ನೋಡ್ತಾರೆ. ಆದರೆ ದೇವರು ನೋಡ್ತಾನೆ ಅಂದ ಅಥವಾ ಒಂದು ಉದ್ಯೋಗ, ಒಂದು ವ್ಯಾಪಾರ, ಒಂದು ಕೂಲಿ ಅಥವಾ ಒಂದು ಸ್ಥಾನದಲ್ಲಿ ಇದೆ ಎಂಬುದಾಗಿ ದೇವರು ನೋಡಲ್ಲ. ಮತ್ತು ದೇವರು ಯಾವ ಥರ ನಮ್ಮನ್ನು ನೋಡ್ತಾನೆ ಅಂದರೆ, ನೀನು ಯಾವ ಸ್ಥಿತಿಯಲ್ಲಿದ್ದೆ ಆ ಸ್ಥಿತಿಯಲ್ಲೇ ದೇವರು ಏನು ಮಾಡ್ತಾನಂದರೆ ನಿಮ್ಮನ್ನು ನೋಡ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ. ಆದ ಕಾರಣ ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಒಬ್ಬರು ಇಲ್ಲ. ನಾನು ಹೇಳ್ತಾ ಇರ್ತೀನಿ ಕೆಲವರಿಗೆ, ಯೌವನಸ್ಥರಿಗೆ, ನಿಮಗೆ ನಿಮ್ಮ ಸ್ನೇಹಿತರು ಒಳ್ಳೆಯದು ಬಯಸುತ್ತೀರಿ ಎಂಬುದಾಗಿ ನೀವು ಅಂದ್ಕೊಳ್ತೀರಿ, ಆದರೆ ಅವರು ಒಳ್ಳೆಯದು ಮಾಡೋದಿಲ್ಲ. ಯಾಕೆ ಒಳ್ಳೆಯದು ಮಾಡೋದಿಲ್ಲ? ಅವರು ಕೆಟ್ಟದ್ದನ್ನೇ ಬಯಸಲಿಕ್ಕೆ ಇಷ್ಟಪಡ್ತಾರೆ. ನೀನು ನಾಶವಾಗಿ ಹೋಗಬೇಕು, ನೀನು ಒಂದು ಉನ್ನತ ಸ್ಥಾನದಲ್ಲಿ ಕಾಣಬಾರದು ಎಂಬುದಾಗಿ ಸ್ನೇಹಿತರು, ಬಂಧುಗಳು ನಮ್ಮ ಮೇಲೆ ಏನು ಮಾಡ್ತಾರೆ, ಅವರು ದುಷ್ಪ್ರಯೋಗಗಳನ್ನು ಉಪಯೋಗ ಮಾಡಿಕೊಳ್ತಾರೆ ಎಂಬುದಾಗಿ ನಾವು ಗಮನಿಸಬಹುದು. ಆದರೆ ಇವಾಗ ದೇವರು ನಮಗೇನು ತಿಳಿಯಪಡಿಸಿದ್ದಾನೆಂದರೆ, ಯೆಹೋಶುವನು ಆ ಸೂರ್ಯನನ್ನು ಚಂದ್ರನನ್ನು ನಿಲ್ಲಿಸಿದಾಗ ಆತನನ್ನು ದೇವರೇನು ಮಾಡಿದ, ನೋಡಿದ ಯೆಹೋಶುವನು ಯಥಾರ್ಥವಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ದೇವರಲ್ಲಿ ಭಯ ಭಕ್ತಿ ಉಳ್ಳವಂಥ ಮನುಷ್ಯನಾಗಿ ಕಂಡು ಬಂದಿದ್ದಾನೆ. ಆದ ಕಾರಣ ಆತನ ಕೇಳಿದ್ದಾನೆ, ನಾನೇನು ಮಾಡಬೇಕು, ಅದನ್ನು ನಿಲ್ಲಿಸಬೇಕು, ದೇವರಿಗೆ ಒಂದು ಆಲೋಚನೆ ಬರಬೇಕು. ಇವಾಗ ನಾನು ಪ್ರಾರ್ಥನೆ ಮಾಡಿದರೂ ಸಹ ಆ ಪ್ರಾರ್ಥನೆ ಕರೆಕ್ಟಾಗಿ ಇದ್ದರೆ ದೇವರು ಅಂದ್ಕೊಳ್ತಾನೆ, ರೈಟ್, ಇವ್ರು ಕೇಳತಕ್ಕಂಥದ್ದು ಸರಿಯಾಗಿದೆ, ಆದ ಕಾರಣ ನಾನು ಏನು ಮಾಡಬೇಕು, ಇವರಿಗೆ ಉತ್ತರವನ್ನು ಕೊಡಬೇಕು. ಆದರೆ ಮನುಷ್ಯರೇನು ಮಾಡೋದಿಲ್ಲ, ಒಳ್ಳೆಯದು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಒಂದಾನೊಂದು ಸಮಯದಲ್ಲಿ ಕೆಲಸ ಇಲ್ಲದೆ ತಿರುಗಾಡ್ತಾ ಇರಬೇಕಾದಂಥ ಸಮಯ ಅದು. ಮದುವಾದ ಒಂದು ವರ್ಷದಲ್ಲಿ ನೋಡ್ತಾ ಇದ್ದೀವಿ, ಯಾಕೆ ಕೆಲಸ ಇಲ್ಲ, ಮನೆಯಲ್ಲೇ ತಿರುಗಾಡಬೇಕಂತ ಸಮಯದ ಎಲ್ಲರೂ ನೋಡೋರು, ನಗುವವರು, ಎಲ್ಲರೂ ನೋಡುವವರು, ಹೇಳಿ ಮಾಡುವವರು. ಆದಮೇಲೆ ಒಂದು ಸ್ಥಾನದಲ್ಲೇ ಬಂದೆ, ಒಂದು ಕೆಲಸದಲ್ಲಿ ಕೆಲವರು ನೋಡಿದ್ರು, ಉರಿಗೊಂಡರು. ಆ ಸ್ಥಾನದಿಂದ ದೇವರು ಇನ್ನೊಂದು ಸ್ಥಾನಕ್ಕೆ ಇಟ್ಟರು. ಆ ಸ್ಥಾನದಿಂದ ನೋಡಬೇಕಾದಾಗ ಜನರು ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಆ ಸ್ಥಾನದಿಂದ ಮೊನ್ನೆ ದೇವರು ಹೊಸದಾಗಿ ಒಂದು ಶಾಪನ್ನು ಕೊಟ್ಟರು. ಅದನ್ನು ನಡೆಸಬೇಕಾದಂಥ ಸಮಯದಲ್ಲಿ ಜನರು ಇನ್ನೂ ಹೆಚ್ಚಾಗಿ ಇವನು ದಿನವಾಗಿ ಆಶೀರ್ವಾದ ಹೊಂದುತ್ತಾ ಇದ್ದಾನ, ದಿನ ದೇವರು ಇವನನ್ನು ಮೇಲಕ್ಕೆ ತರ್ತಾ ಇದ್ದಾನ. ಆದ ಕಾರಣ ಅಲ್ಲಿರತಕ್ಕಂಥ ನಮ್ಮ ಸುತ್ತಮುತ್ತಲಿರತಕ್ಕಂಥ ಜನರೆಲ್ಲರೂ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂದರೆ, ಇವನು ಯಾವಾಗ ಬೀಳ್ತಾನೋ, ಯಾವಾಗ ಕೆಳಗೆ ಕಡೋಬೇಕು, ಯಾವಾಗ ಇವನಿಗೆ ಮತ್ತೆ ಮೊದಲನೇ ಸ್ಥಿತಿ ಬರ್ತದೆ ಎಂಬುದಾಗಿ ನೋಡ್ತಾ ಇರ್ತಾರೆ. ಆದರೆ ಪ್ರಿಯರಾದ ದೇವಜನರೇ, ನೀವು ತಿಳ್ಕೊಳ್ಬೇಕು, ನೀವು ಯಥಾರ್ಥವಾಗಿ ನಡೆದಾಗ, ನಂಬಿಕೆಯಿಂದ ನಡೆದಾಗ, ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮನ್ನು ಮೇಲಕ್ಕೆ ತರ್ತಾನೆ ಹೊರತು ಕೆಳಕ್ಕೆ ನಿಮ್ಮನ್ನು ಕೈ ಬಿಡೋದಿಲ್ಲ. ಅಲ್ಲೆಲೂಯ. ಅದಕ್ಕೆ ಒಂದಾನೊಂದು ದಿನದಲ್ಲಿ ವಿಮಾನದಲ್ಲಿ ಭಾರತ ದೇಶದಲ್ಲಿರತಕ್ಕಂಥ ಒಬ್ಬ ವ್ಯಕ್ತಿ ಹೋಗಬೇಕಾದಂಥ ಸಮಯದಲ್ಲಿ ಆ ಡಬ್ಬೆಯಲ್ಲಿ ಆ ಕಪ್ಪೆಗಳು ಗೊತ್ತಲ್ಲ, ಅದಕ್ಕೇನು ಹೇಳ್ತಾರೆ, ಕಪ್ಪೆನ, ಆ ಕಪ್ಪೆಗಳನ್ನು ತಗೊಂಡು ಆ ಡಬ್ಬೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಮುಚ್ಚದೆ
ತಗೊಂಡು ಹೋಗ್ತಾ ಇದ್ದಂತ. ಆಗ ಹೋಗ್ಬೇಕಾದಂಥ ಸಮಯದಲ್ಲಿ ಪಕ್ಕದಲ್ಲಿರತಕ್ಕಂಥ ಒಬ್ಬ ಮನುಷ್ಯನ ಕೇಳಿದಂತ, ಯಾಕೆ ಅದರ ಮೇಲೆ ಮುಚ್ಚಿದ್ರೆ ಚೆನ್ನಾಗಿರೋದಲ್ಲ, ಇಲ್ಲಾಂದ್ರೆ ಅವು ಏನಾಗುತ್ತೆ ಜಂಪಾಗಿ ಹೊರಗೆ ಬರುತ್ತೆ, ಆಚೆ ಬರುತ್ತೆ ಎಂಬುದಾಗಿ ಹೇಳಿದಂತ. ಹೇಳಿದಾಗ ಇಲ್ಲಿ ಇರತಕ್ಕಂಥ ಆ ಮನುಷ್ಯನ ಹೇಳಿದಂತ, ಇಲ್ಲ ಒಂದು ವೇಳೆ ಒಂದು ಕಪ್ಪೆ ಮೇಲೆ ಬಂದರೆ ಇನ್ನೊಂದು ಕಪ್ಪೆ ಏನು ಮಾಡುತ್ತೆ, ಕಾಲನ್ನು ಎಳಿತೇವೆ, ಅದು ಮೇಲೆ ಬರೋದಿಲ್ಲ, ಬರೋದನ್ನು ಹೊರಗೆ ಬಿಡೋದಿಲ್ಲ. ಜನರು ಕೂಡ ಹಿಂಗೆ ಇರೋದು, ನಿನ್ನ ಮೇಲೆ ಎಗರಬೇಕು, ನಿನ್ನ ಮೇಲೆ ಇರಬೇಕು ಎಂಬುದಾಗಿ ನಿನ್ನನ್ನು ಎಳೆಯುವಂಥವ್ರು ತುಂಬ ಜನ ಇರ್ತಾರೆ, ಎಳೆಯುವಂಥವ್ರು ನಿನ್ನ ತುಂಬ ಜನ ಇರ್ತಾರೆ. ಆದರೆ ಒಂದು ಸಾರಿ ದೇವರು ನಿನ್ನನ್ನು ಹಿಡ್ಕೊಂಡ್ರೆ ಎಷ್ಟೇ ಜನ ಎಳೆದ್ರೂ ಅವ್ರು ಬಿದ್ದೋಗ್ತಾರ ಹೊರತು ನೀನು ಮಾತ್ರ ನಿಲ್ಲುತ್ತಿ. ಹಲ್ಲೆಲೂಯಾ. ಅಂದರೆ ಎಷ್ಟು ಜನ ನಮ್ಮನ್ನು ಎಳೆದ್ರೂ ಅವರು ಬಿದ್ದು ಹೋಗ್ತಾರೆ ಹೊರತು ದೇವರು ನಮ್ಮನ್ನು ನಿಲ್ಲಿಸುತ್ತಾನೆ. ಆದ ಕಾರಣ ಇಲ್ಲಿ ನಾವು ಎರಡನೇದಾಗಿ ನೋಡ್ತಾ ಇದ್ದೀವಿ, ಯೆಹೋಶುವನೊಂದು ಪ್ರಾರ್ಥನೆ ಏನು ಮಾಡ್ತೀವಿ ಅಂದರೆ ಈ ಸೃಷ್ಟಿಯಲ್ಲಿ ಇರತಕ್ಕಂಥ ಸೂರ್ಯನನ್ನು ಚಂದ್ರನನ್ನು ನಿಲ್ಲಿಸಿತ್ತು. ಮೂರನೇದಾಗಿ ಮತ್ತೊಂದು ಒಂದು ಸಂದರ್ಭವನ್ನು ನೋಡೋಣ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 35ನೇ ವರ್ಷ ನಾವು ನೋಡ್ತಾ ಒಂದು ವಿಷಯ ನಮಗೆ ಕಂಡು ಬರ್ತದೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 35ನೇ ವಚನ, 35 35ರಿಂದ. ಆತನು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಿದ್ದ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದನು. ಅವರು ಅವನಿಗೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆ ಎಂದು ತಿಳಿಸಿದಾಗ ಅವನು, ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರೋದಕ್ಕೆ ಅಪ್ಪಣೆ ಕೊಟ್ಟನು. ಇಲ್ಲಿ ಮತ್ತೊಂದು ವಿಷಯವನ್ನು ನಾವು ನೋಡೋದಾದರೆ, ಮೂರನೇದಾಗಿ ಇಲ್ಲಿ ಯಾವ ವಿಷಯವನ್ನು ನೋಡ್ತಾ ಇದ್ದೀವಿ ಅಂದರೆ, ಬಾರ್ತಲೋಮಿಯ ಎಂಬ ಒಬ್ಬ ಕುರುಡನಲ್ಲಿ, ಹುಟ್ಟು ಕುರುಡ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯೆರಿಕೋ ಮಾರ್ಗದಲ್ಲಿ ಯೇಸು ಕ್ರಿಸ್ತನು ಹೋಗ್ತಿದ್ದಾನೆ ಎಂಬುದಾಗಿ ವಿಷಯವನ್ನು ತಿಳಿದಾಗ ಅಲ್ಲಿರ್ತಕ್ಕಂಥ ಜನರು ಹೋಗ್ಬೇಕಾದಂಥ ಮಾತಾಡಿಕೊಂಡು ಹೋಗ್ಬೇಕಾದಂಥ ಸಮಯದಲ್ಲಿ ಕೇಳಿ, ಏನು ಈ ಒಂದು ಸಂಭ್ರಮ, ಏನು ಈ ಒಂದು ಮಾತುಗಳು, ಏನು ಎಸ್ಲಿಗೆ ಹೋಗ್ತಾ ಇದ್ದೀರಿ ಎಂಬುದಾಗಿ ಕೇಳಿದಾಗ, ನಜರೇತು ಎಂಬ ಯೇಸು ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾನ, ಆದ ಕಾರಣ ಆತನ ಬೆಳಗ್ಗೆ ನಾವು ಹೋಗ್ತಾ ಇದ್ದೀವಿ ಎಂಬುದಾಗಿ ಕೆಲವರು ಹೇಳಿದರು. ಹಂಗೆ ಕೆಲವರು ಹೇಳಿದಾಗ ಇವನಿಗೆ ಏನಾಯ್ತು ಅಂದರೆ, ಓ, ನಜರೇತಿನಾದ ಯೇಸು ಹೋಗ್ತಾ ಇದ್ದಾನ, ಯಾಕೆ ಈತನಿಗೆ ಅಷ್ಟು ಹಿಂಬಲಿಸಬೇಕು ಎಂಬ ಒಂದು ಆಲೋಚನೆ, ಆತನ ಹಿಂದೆ ಹೋಗಬೇಕು ಅಥವಾ ಆತನ ಹತ್ರ ಮಾತಾಡಬೇಕು ಎಂಬ ಒಂದು ಆಲೋಚನೆ ಬಂತು. ಅಂದರೆ ಕೆಲವರು ಜನರು ಹೇಳಿದರು, ಏನು ಹೇಳಿದರು ಅಂದರೆ, ನಜರೇತ್ ಎಂಬ ಯೇಸು ಹೋಗಬೇಕಾದಂಥ ಸಮಯದಲ್ಲಿ ಆತನು ಅನೇಕರಿಗೆ ಕಣ್ಣು ಕೊಟ್ಟಿದ್ದಾನೆ, ಅನೇಕರಿಗೆ ಕಾಲು ಕೊಟ್ಟಿದ್ದಾನೆ, ಅನೇಕರಿಗೆ ಮಾತಿಲ್ಲದಂಥವರಿಗೆ ಮಾತು ಕೊಟ್ಟಿದ್ದಾನೆ, ಸತ್ತಂಥವರನ್ನು ಎಬ್ಬಿಸಿದ್ದಾನೆ ಎಂಬ ವಿಷಯಗಳನ್ನು ಈ ಕುರುಡನು ಕೇಳಿ, ಯೇಸು ನನಗೂ ಏನು ಕೊಡ್ತಾನೆ, ಕಣ್ಣು ಕೊಡ್ತಾನೆ ಎಂಬ ಒಂದು ಆಶದಿಂದ ಏನು ಮಾಡ್ತಾ ಇದ್ದಾನಂತ ಕರಿತಾ ಇದ್ದಾನ. ಅಲ್ಲಿ 38ನೇ ವರ್ಷದಲ್ಲಿ ನೀವು ನೋಡೋದಾದ್ರೆ, ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಅಂದರೆ ಯೇಸು ನಿಲ್ಲುವವರೆಗೆ ಕರಿತಾ ಇದ್ದಾನ. ಇವತ್ತು ನೀನು ನಾನು ಸಹ ಏನು ಮಾಡಬೇಕಂದ್ರೆ, ಯೇಸು ಉತ್ತರ ಕೊಡುವಂಥವರೆಗೆ ನಾವು ಆತನನ್ನು ಕರೆಯಬೇಕು. ದಾವೀದ ಕುಮಾರನೇ, ಯೇಸುವೇ ಎಂಬುದಾಗಿ ಆತನು ಕರಿಬೇಕಾದಂಥ ಸಮಯದಲ್ಲಿ ಏನು ಮಾಡಿದರು, ದೇವರು ನಿಂತುಕೊಂಡರು. ಅಲ್ಲಿ 40 ವಚನದಲ್ಲಿ ನೋಡೋದಾದ್ರೆ, ಆಗ ಯೇಸು ನಿಂತು ಅವನನ್ನು ಅಂದರೆ ಯೇಸು ಕ್ರಿಸ್ತನು ನಿಂತುಕೊಂಡನು. ಆದರೆ ಮೊದಲನೇದಾಗಿ ನಾವು ಏನು ನೋಡಿದ್ವಿ, ಹಿಜ್ಕೀಯನ ಒಂದು ವಿಷಯದಲ್ಲಿ ಆ ಮರಣವು ನಿಂತೋಯ್ತು, ಅದು ದೊಡ್ಡ ವಿಷಯ ಅಲ್ಲ. ಯೆಹೋಶುವನ ಕಾಲದಲ್ಲಿ ಸೂರ್ಯಚಂದ್ರ ನಿಂತರು, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಈ ಸೃಷ್ಟಿಯನ್ನು ಮಾಡಿದಂಥ ದೇವರು ನಿಂತರು, ಅದು ದೊಡ್ಡ ವಿಷಯ. ಹಲ್ಲೆಲೂಯಾ.
ಆದರೆ ನಿನ್ನ ಒಂದು ಪ್ರಾರ್ಥನೆ ಯಾವ ರೀತಿಯಲ್ಲಿ ಇರಬೇಕಂದ್ರೆ ಆ ಸೃಷ್ಟಿಕರ್ತನನ್ನು ನಿಲ್ಲಿಸುವಂಥ ಪ್ರಾರ್ಥನೆ ನಿನ್ನಲ್ಲಿರಬೇಕು. ಅದಕ್ಕೆ ಈ 66 ಪುಸ್ತಕಗಳಲ್ಲಿ ನನಗೆ ಇಷ್ಟವಾದಂಥ ಒಂದು ವಾಕ್ಯ ಯಾವುದಂದ್ರೆ ಇದೆ. ಒಬ್ಬ ಬರ್ತಲೋಮೆಯು ಮಾತ್ರ ಸೃಷ್ಟಿಯನ್ನು ಉಂಟು ಮಾಡಿದ ದೇವರನ್ನು ನಿಲ್ಲಿಸಿದ. ಎಲ್ಲರೂ ಕೇಳಿದರು, ಪ್ರಾರ್ಥನೆ ಮಾಡಿದರು, ಪ್ರಾರ್ಥನೆಯಿಂದ ಉತ್ತರ ಹೊಂದಿಕೊಂಡ್ರು ಅಷ್ಟೇ. ಆದರೆ ಈ ಸೃಷ್ಟಿಯನ್ನು ಉಂಟು ಮಾಡಿದಂಥ ದೇವರು ಈ ಸೃಷ್ಟಿಯನ್ನು ಉಂಟು ಮಾಡಿದಂಥ ದೇವರನ್ನೇ ನಿಲ್ಲಿಸಿಬಿಟ್ಟಿದ. ಎಂಥ ಮನುಷ್ಯನಾಗಿರ್ಬೋದು ನಿಂತನಂದ್ರೆ ನೋಡ್ರಿ, ಆತನ ನಿಂತನಂದ್ರೆ ಅದಕ್ಕೆ ಅವನ ಕೂಗನ್ನು ಕೇಳಿ ಯೇಸು ನಿಂತರು. ಮೂರನೇದಾಗಿ ದೇವರು ನಮಗೆ ಹೇಳ್ತಾ ಇದ್ದಾನ, ನಮ್ಮ ಕೂಗನ್ನು ಕೇಳಿ, ನಮ್ಮ ಮೊರೆಯನ್ನು ಕೇಳಿ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರೇನು ಮಾಡಬೇಕು? ಇಲ್ಲಿ ನಿಂತುಕೊಳ್ಳಬೇಕು. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ನಿಂತುಕೊಳ್ಳಬೇಕು. ಹಲ್ಲೆಲೂಯಾ. ನೀವು ಮಾಡತಕ್ಕಂಥ ಕೆಲಸಗಳಲ್ಲಿ ನಿಂತುಕೊಳ್ಳಬೇಕು. ಹಲ್ಲೆಲೂಯಾ. ಅಂದರೆ ನಾವು ದೇವರನ್ನು ಕೂಗುವುದಾದರೆ, ನಾವು ದೇವರನ್ನು ಕರೆಯುವುದಾದರೆ, ನಾವು ದೇವರಿಗೆ ಮೊರೆ ಇಡುವುದಾದರೆ, ನಾವು ದೇವರಿಗೆ ಪ್ರಾರ್ಥನೆ ಮಾಡೋದಾದರೆ, ಆ ಸೃಷ್ಟಿಕರ್ತನು ಪರಲೋಕದಲ್ಲಿರ್ತಾನ. ಅನೇಕರ ಮಧ್ಯೆ ದೇವದೂತರುಗಳ ಮಧ್ಯೆ ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆತನನ್ನು ಹೊಗಳುವವರು, ಆತನನ್ನು ಕೊಂಡಾಡುವವರು ಇರ್ತಾರ. ಅಂಥ ಸಮಯದಲ್ಲಿ ನೀನು ನಾನು ಪ್ರಾರ್ಥನೆ ಮಾಡಿದ್ರೆ, ಅಂಥ ಸಮಯದಲ್ಲಿ ನೀನು ನಾನು ದೇವರಿಗೆ ಮೊರೆ ಇಟ್ಟರೆ, ಅಂಥ ಸಮಯದಲ್ಲಿ ದೇವರಿಗೆ ನೀನು ನಾನು ಪ್ರಾರ್ಥನೆಯಿಂದ ಕೇಳಿದರೆ, ಅಂದರೆ ದೇವರು ಹಿಂಗ ಮುಂದೆ ಹೋಗುವತಕ್ಕಂಥ ಸಮಯದಲ್ಲಿ, ದೇವರು ಒಬ್ಬೊಬ್ಬರನ್ನು ನೋಡಬೇಕಾದಂಥ ಸಮಯದಲ್ಲಿ, ದೇವರು ಒಂದೊಂದು ಕುಟುಂಬದಲ್ಲಿ ಹೋಗ್ಬೇಕಾದಂಥ ಸಮಯದಲ್ಲಿ ದೇವರು ನಿಮ್ಮನ್ನು ನೋಡಿ ಅಲ್ಲೇ ನಿಲ್ಲಬೇಕೆ ಹೊರತು ಇಲ್ಲಿ ನಿಂತ್ಕೊಂಡ ಅಂತಂದೇಳಿ ಮುಂದೆ ಹೋಗಬಾರ್ದು. ಹಲ್ಲೆಲೂಯಾ. ಈಗಿನ ಇರತಕ್ಕಂಥ ಸಿಚುವೇಶನ್ ಏನಂದ್ರೆ, ನಾವು ಪ್ರಾರ್ಥನೆ ಮಾಡ್ತೀವಾಗಲಿ ಮಾಡಿದಾಗ ದೇವರು ಹಿಂಗ ನೋಡ್ತಾನ, ಓ ರೈಟ್, ಮಾಮೂಲಿ ಇದೆ ಪ್ರಾರ್ಥನೆ. ದೇವರು ಮತ್ತೆ ನೋಡ್ತಾನೆ ಇನ್ನೊಬ್ಬರನ್ನ, ರೈಟ್, ಇನ್ನೊಬ್ಬರನ್ನು ನೋಡ್ತಾನೆ, ರೈಟ್, ಇನ್ನೊಬ್ಬರನ್ನು ನೋಡ್ತಾನೆ, ರೈಟ್. ಮತ್ತೆ ಒಬ್ಬರು ಯಾರೋ ಕಂಡ್ರು, ಅಲ್ಲಿ ಕಂಡಾಗ ದೇವರು ಏನು ಮಾಡ್ತಾನೆ ಅಂದರೆ ಅಲ್ಲಿ ನಿಂತುಕೊಳ್ಳುತ್ತಾನೆ. ಅದಕ್ಕೆ ಇಲ್ಲಿ ಬಾರ್ತಲೋಮೆಯ ಎಂಬ ಒಬ್ಬ ವ್ಯಕ್ತಿ, ಅಲ್ಲಿ ಸಾವಿರಾರು ಜನರಿದ್ದಾರೆ. ಕುಳ್ಳರಿದ್ದಾರೆ, ಕುಂಟರಿದ್ದಾರೆ, ಮೈನೆಟ್ಟಿಗಿಲ್ಲದಂಥವರು ಇದ್ದಾರೆ, ಬಲಹೀನತೆಗಳಲ್ಲಿ ಇರತಕ್ಕಂಥವರು ಇದ್ದಾರೆ, ಅನಾರೋಗ್ಯದಲ್ಲಿ ಇರತಕ್ಕಂಥವ್ರು ಇದ್ದಾರೆ, ಸಮಸ್ಯೆಗಳಲ್ಲಿ ಇರತಕ್ಕಂಥವ್ರು ಇದ್ದಾರೆ, ಅನೇಕ ವರ್ಷಗಳಿಂದ ಅನೇಕ ಬಾಧೆಗಳಲ್ಲಿ ಇರತಕ್ಕಂಥವ್ರು ಇದ್ದಾರೆ. ಇದ್ದಂಥ ಸಮಯದಲ್ಲಿ ಶಿಷ್ಯರು ಹೇಳ್ತಾರ, ನೀನು ಕಿರ್ಚಬೇಡ, ಶಿಷ್ಯರು ಹೇಳ್ತಾರ, ನೀನು ಮಾತಾಡಬೇಡ ಎಂಬುದಾಗಿ ಅವನನ್ನು ತಡಿಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅವನೇನು ಮಾಡಿದ? ದಾವೀದ ಕುಮಾರನೇ, ನನ್ನನ್ನು ಕರುಣಿಸು. ಇವತ್ತು ನಿನ್ನ ಒಂದು ಪ್ರಾರ್ಥನೆ ಹೇಗಿರಬೇಕಂದ್ರೆ, ಓ ಕರ್ತನೆ, ದಾವೀದ ಕುಮಾರನೇ, ಈ ಭೂಮಿಯನ್ನು ಉಂಟು ಮಾಡಿದಂಥ ದೇವರೇ, ನೀನು ಕರುಣಿಸು, ನೀನು ನಿಲ್ಲು ಸ್ವಾಮಿ, ನನ್ನನ್ನು ದಾಟಿ ಹೋಗಬೇಡ ಎಂಬ ವಿಶ್ವಾಸದಲ್ಲಿ ನೀನು ಇರಬೇಕು. ನಿನ್ನ ಒಂದು ಪ್ರಾರ್ಥನೆ ಯಾವ ರೀತಿಯಲ್ಲೇ ಇರಬೇಕಂದ್ರೆ, ನೀನು ಮೊಣಕಾಲ ಮೇಲೆ ಇದ್ದುಕೊಂಡು ಒಂದು ನಂಬಿಕೆಯಿಂದ, ಕರ್ತನೆ ಈಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ಪ್ರಾರ್ಥನೆ ಮುಗಿಯುವ ತನಕ ನೀನು ಹೋಗೋದಕ್ಕೆ ಬಿಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯಾಕೋಬನು ರಾತ್ರಿ ಎಲ್ಲ ಏನು ಮಾಡ್ದ? ಹೋರಾಟ ಮಾಡಿದ. ನೀನು ನನ್ನನ್ನು ಆಶೀರ್ವಾದ ಮಾಡುವ ತನಕ ನಾನು ನಿನ್ನ ಬಿಡೋದಿಲ್ಲ. ಇವತ್ತು ನೀವು ಬಿಟ್ಟು ಬಿಟ್ಟಿದ್ದೀರಿ ದೇವರನ್ನ, ದೇವರು ನಿನಗೆ ಉತ್ತರ ಕೊಡುವ ತನಕ ನೀನು ಬಿಡದ ಹಾಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಮೂರನೇದಾಗಿ ದೇವರು ಹೇಳ್ತಾ ಇದ್ದಾನ. ಅಲ್ಲಿ ಬರ್ತಲೋಮೆ ಹೇಳ್ತಾ ಇದ್ದಾನ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು. ನಿನ್ನನ್ನು ಕರುಣಿಸುವವರು ಅಲ್ಲಿ ಯಾರು ಇಲ್ಲ ಅಂದರೆ ಯಾರೂ ಇಲ್ಲ. ಇವತ್ತು ಯಾರಾದರೂ ನಮ್ಮ ಮಧ್ಯದಲ್ಲಿ ಇರುವುದಾದರೆ ನನ್ನನ್ನು ಕರುಣಿಸುವವರು ಯಾರಿಲ್ಲ, ನನ್ನನ್ನು ಸಂತೈಸುವವರು ಯಾರಿಲ್ಲ, ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವವರು ಯಾರಿಲ್ಲ, ನನ್ನ ದುಃಖವನ್ನು ಪರಿಹರಿಸುವವರು ಯಾರಿಲ್ಲ, ನನಗಂತೂ ಯಾರು ಇಲ್ಲ ಅಂದ್ರೆ ದೇವರು ಹೇಳ್ತಾನ, ನಾನಿದ್ದೀನಿ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಮೂರನೇದಾಗಿ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಬಾರ್ತಲೋಮೆಯ ಏನು ಮಾಡಿದ? ಕರ್ತನೆ, ನನ್ನನ್ನು ಕರುಣಿಸು. ಇವತ್ತು ನನ್ನ ಪ್ರಾರ್ಥನೆ ಹೇಗಿರಬೇಕಂದ್ರೆ, ನಾನು ಒಂದು ಸಮಸ್ಯೆದಲ್ಲಿದ್ದೇನೆ, ಯಾವ ಒಂದು ಮಾರ್ಗ ನನಗೆ ಕಾಣ್ತಾ ಇಲ್ಲ, ಅನೇಕ ಮಾರ್ಗಗಳಿಂದ ನಾನು ಹೋಗಬೇಕು, ಅನೇಕ ಮಾರ್ಗಗಳಿಂದ ಸಂಪಾದನೆ ಮಾಡಬೇಕು, ಅನೇಕ ಮಾರ್ಗಗಳಿಂದ ಒಂದು ಸ್ಥಾನದಲ್ಲಿ ಇರಬೇಕೆಂಬುದಾಗಿ ಯೋಚನೆ ಇದೆ, ಕಷ್ಟಪಡ್ತಾ ಇದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಎಲ್ಲ ದಾರಿಗಳು ಮುಚ್ಚಿ ಹೋಗಿದೆ. ಆದರೆ ಈ ಒಂದು ಸಮಯದಲ್ಲಿ ಪರಿಶುದ್ಧಾತ್ಮನ ಹೇಳ್ತಾನ, ನಿನಗಾಗಿ ಹೊಸ ದಾರಿಯನ್ನು ದೇವರು ಉಂಟು ಮಾಡ್ತಾ ಇದ್ದಾನ. ಹಲ್ಲೆಲೂಯಾ. ಆ ದಾರಿ ಯಾವ ರೀತಿಯಲ್ಲಿ ಇರ್ತದಂದ್ರೆ, ಎಲ್ಲ ಜನರು ಬಂದು ನಿನ್ನನ್ನು ತಡಿಲಿಕ್ಕೆ ಪ್ರಯತ್ನ ಪಡ್ತಾರ, ಆದರೆ ತಡೆಯೋದು ಅವರಿಂದ ಆಗೋದಿಲ್ಲ. ಹಲ್ಲೆಲೂಯಾ. ಅಂತ ಒಂದು ದಾರಿಯಲ್ಲೇ ದೇವರು ನಿನ್ನನ್ನು ನಡೆಸುತ್ತಾನೆ. ನಂಬುತ್ತೀರಾ? ದೇವರಂಥ ಮಾರ್ಗದಲ್ಲಿ ನಡೆಸುತ್ತಾನೆ. ಆದರೆ ಇವತ್ತು ಅಥವಾ ಬರುವ ಇನ್ನು 2 ದಿನಗಳಲ್ಲಿ ಖಂಡಿತ ದೇವರು ನಿಮ್ಮ ಜೀವಿತದಲ್ಲಿ ಒಂದು ನೂತನ ಕಾರ್ಯ ಮಾಡ್ತಾನೆ. ಅದು ಎಂಥ ಕಾರ್ಯ ಅಂದರೆ ನಿನ್ನ ಸ್ನೇಹಿತರು, ನಿನ್ನ ಬಂಧುಗಳು, ನಿನ್ನ ಸುತ್ತಮುತ್ತಲಿನ ಇರುವಂಥವರು ಎಲ್ಲರೂ ನಿನ್ನನ್ನು ನೋಡಿ, ನಾನು ನೋಡಿದಂಥ ವ್ಯಕ್ತಿ ಇವರೇನಾ, ಹೊಸದಾಗಿ ಕಾಣ್ತಾ ಇದ್ದಾರಾ? ಹಲ್ಲೆಲೂಯಾ.
ಹೊಸದಾಗಿ ಕಾಣ್ತಾ ಇದ್ದಾರ. ಏನು ಇದಕ್ಕೆ ರಹಸ್ಯ ಅಂದರೆ ನೀನು ಆರಾಧನೆ ಮಾಡತಕ್ಕಂಥ ದೇವರು ನಿನ್ನನ್ನು ಆ ರೀತಿಯಾಗಿ ಮಾರ್ಪಡಿಸುತ್ತಾನೆ. ಅಲ್ಲೆಲೂಯಾ, ಅಲ್ಲೆಲೂಯಾ. మరి ಅಂಥ ಒಂದು ಸ್ಥಿತಿ ನಿಮಗೆ ನನಗೆ ಬೇಕು ಅಂದರೆ, ದೇವರು ಅಂಥ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ನಡೆಸಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ನಾವು ಕೇಳಿಕೊಳ್ಳಬೇಕು, ದಾವೀದ ಕುಮಾರನೇ, ಯೇಸುವೆ ಯೇಸುವೆ ನನ್ನನ್ನು ಕರುಣಿಸು, ಯೇಸುವೆ ನಾನು ಪ್ರಾರ್ಥನೆ ಮಾಡೋವರೆಗೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡೋವರೆಗೆ ನೀನು ನನ್ನನ್ನು ಬಿಡಬೇಡಯ್ಯ, ನನ್ನನ್ನು ಬಿಡಬೇಡ. ನೀನು ಒಂದು ವೇಳೆ ನನ್ನನ್ನು ಬಿಟ್ಟು ಹೋದರೆ, ನೀನು ಒಂದು ವೇಳೆ ನನ್ನನ್ನು ದಾಟಿ ಹೋದರೆ ನನಗೆ ಸಹಾಯವೂ ಇಲ್ಲ, ನನಗೆ ಬದುಕಲಿಕ್ಕೆ ಚಾನ್ಸ್ ಇಲ್ಲ, ನಾನು ಜೀವನ ಮಾಡಲಿಕ್ಕೆ ಒಂದು ದಾರಿ ನನಗೆ ಕಾಣ್ತಾ ಇಲ್ಲ. ಆದ ಕಾರಣ ಖಂಡಿತ ನನಗೆ ಪರಿಷ್ಕಾರ ಕೊಟ್ಟೆ ಹೊರಗೆ ಹೋಗು, ಖಂಡಿತ ನನಗೆ ಬಿಡುಗಡೆ ಕೊಟ್ಟೆ ಹೊರಗೆ ಹೋಗು, ಖಂಡಿತ ನನ್ನನ್ನು ಏನು ಮಾಡು, ಅಭಿಷೇಕಿಸೇ ನೀನು ಮುಂದೆ ಹೋಗು ಎಂಬುದಾಗಿ ನಮ್ಮ ಪ್ರಾರ್ಥನೆ ಇರಬೇಕು. ಆದ ಕಾರಣ ಮೂರನೇ ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವಾಗಲೂ ನಾವು ಪ್ರಾರ್ಥನೆ ಮಾಡಿದಾಗೂ ಸಹ ನಾನು ಕೆಲವೊಂದು ಸಮಯದಲ್ಲಿ ಕೆಲವೊಂದಕ್ಕೋಸ್ಕರ ಅಸಾಧ್ಯವಾದ ಕಾರ್ಯಗಳಿಗೆ ಮಾಡ್ತೇನೆ. ನಾನು ಸಣ್ಣದಕ್ಕೆಲ್ಲ ನಾನು ಪ್ರಾರ್ಥನೆ ಮಾಡಲ್ಲ. ಅಸಾಧ್ಯವಾದಂಥ ಕಾರ್ಯಗಳು ಯಾವುದು ಅಸಾಧ್ಯವಾದ ಅಂದರೆ, ಇವಾಗ ನನ್ನ ಮಗನು ಒಂದು 4 ವರ್ಷ ಆದರೆ ನಾನು ದೇವರನ್ನು ಕೇಳಿದೆ, ಕರ್ತನೆ ಮತ್ತೆ ಒಂದು ಮಗ ಕೊಟ್ಟಿದ್ರೆ ಚೆನ್ನಾಗಿರೋದಲ್ಲ ಅಂತೇಳಿ ದೇವರನ್ನು ಕೇಳಿದಾಗ ದೇವರು ಹೇಳಿದರು, ಖಂಡಿತ ಈ ಸರ್ ನಿನಗೆ ಒಂದು ಮಗಳನ್ನು ಕೊಡ್ತೀನಿ ಎಂಬುದಾಗಿ ಹೇಳ್ದ. ಹೆಂಗೆ ಸಾಧ್ಯ? ನಂಬಲ್ಲ ಯಾರು, ನಮ್ಮ ವಿಶ್ವಾಸಿಗಳಲ್ಲೇ ನಂಬಲ್ಲ. ಯಾಕೆ? ಇವಾಗ ಮಗ ಇದ್ದಾನ, ಪ್ರೆಗ್ನೆನ್ಸಿ ಇಲ್ಲ, ಏನಿಲ್ಲ, ಮಗಳನ್ನು ದೇವ್ರು ನಿಮಗೆ ಕೊಡ್ತಾನ ಅಂದರೆ ನನ್ನ ವಿಶ್ವಾಸ ಅಂತದೆ. ಸಣ್ಣವೆಲ್ಲ ಕೇಳಲ್ಲ ನಾನು. ಆ ಸಣ್ಣ ಹುಡ್ರಕ್ಕೆಲ್ಲ ಏನು ಹೇಳ್ತಾರ, ಚಿಲ್ಲರ್ ಅಂತಾರೆ. ಅದಕ್ಕೆಲ್ಲ ಚಿಲ್ಲರಗಳೆಲ್ಲ ಬೇಕಾಗಿಲ್ಲ ನಮಗೆ. ದೊಡ್ಡ ಕಾರ್ಯಗಳನ್ನು ನಾವು ಇಟ್ಕೊಳ್ಬೇಕು. ಯಾಕೆ? ನೀನು ಆರಾಧನೆ ಮಾಡತಕ್ಕಂಥ ದೇವರು ದೊಡ್ಡವನು, ಉನ್ನತ ಸ್ಥಾನದಲ್ಲಿ ಇದ್ದಂಥವನು. ಆದ ಕಾರಣ ದೊಡ್ಡ ವಿಷಯಗಳಿಗಾಗಿ ನಾವು ಹೋರಾಡಬೇಕು, ದೊಡ್ಡ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ದೊಡ್ಡ ಒಂದು ಕಾರ್ಯಗಳು ನಡಿಬೇಕೆಂಬುದಾಗಿ ನಾವು ದೇವರಿಗೆ ಮೊರೆ ಇಡಬೇಕು. ಆದ ಕಾರಣ ಕರ್ತನೆ ನನ್ನನ್ನು ಕರುಣಿಸು, ಕರ್ತನೆ ನನ್ನ ಪ್ರಾರ್ಥನೆಯನ್ನು ಕೇಳು, ಕರ್ತನೆ ನೀನು ಇಲ್ಲೇ ಇರೋ, ಕರ್ತನೆ ನನ್ನನ್ನು ಕರುಣಿಸು, ಅದೇ ನಾವು ಕೇಳ್ಕೊಳ್ಬೇಕು. ಆದ ಕಾರಣ ಕೆಲವೊಂದು ಸಮಯದಲ್ಲಿ ಅಬ್ರಾಮ್ ಅಷ್ಟು ನಂಬಿಕೆ ನನ್ನಲ್ಲಿಲ್ಲ. ಕೆಲವೊಂದು ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡಬೇಕಾದಾಗ ದೇವರಿಗೆ ಹೇಳ್ತೀನಿ, ಅಪ್ಪ ನನ್ನನ್ನು ಪರೀಕ್ಷಿಸಬೇಡ ಕರ್ತನೆ. ಅಬ್ರಾಮ್ ಅಷ್ಟು ನಂಬಿಕೆ ನನ್ನಲ್ಲಿಲ್ಲ, ಮೋಶವಷ್ಟು ಪ್ರಾರ್ಥನೆ ಭಕ್ತಿ ಜೀವಿತ ನನ್ನಲ್ಲಿಲ್ಲ, ಮತ್ತೆ ಯೇಸಪ್ಪನಷ್ಟು ಪರಿಶುದ್ಧನೂ ನಾನಲ್ಲ, ಪೌಲಷ್ಟು ಸೇವೆ ಮಾಡ್ತಕ್ಕಂಥ ವ್ಯಕ್ತಿರೂ ಅಲ್ಲ. ಆದ ಕಾರಣ ನನ್ನನ್ನು ತಳ್ಳಿ ಬಿಡಬೇಡ, ನನ್ನ ಕೈ ಹಿಡಿದು ನಡೆಸ್ರಿ. ಯಾಕೆ? ನಿನ್ನ ಮೇಲೆ ನಾನು ಆಧಾರ ಬಿದ್ದಿದ್ದೀನಿ. ನೀನೇ ನನ್ನನ್ನು ನಡೆಸುವ ದೇವರು, ನೀನೇ ನನ್ನ ಕಾಯುವ ದೇವರು, ನೀನೇ ನಮ್ಮನ್ನು ಮುಂದುವರಿಸುವ ದೇವರು, ನೀನೇ ಮಾರ್ಗವನ್ನು ಸಿದ್ಧ ಮಾಡುವ ದೇವರು, ನೀನೇ ನನ್ನ ಮಾರ್ಗವನ್ನು ಸರಳ ಮಾಡುವ ದೇವರು. ಆದ ಕಾರಣ ಮರಣವನ್ನು ನಿಲ್ಲಿಸುವುದು ದೊಡ್ಡದಲ್ಲ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನಿಲ್ಲಿಸುವುದು ದೊಡ್ಡದಲ್ಲ, ಆದರೆ ಸೃಷ್ಟಿಕರ್ತವನ್ನು ನಿಲ್ಲಿಸಿದನಲ್ಲ ಅವನು ದೊಡ್ಡವನು. ಹಾಗಿರಬೇಕು ನಮ್ಮ ಪ್ರಾರ್ಥನೆ, ಹಾಗಿರಬೇಕು ನಮ್ಮ ಒಂದು ವಿಶ್ವಾಸ, ಹಾಗೆ ಇರಬೇಕು ನಮ್ಮ ಒಂದು ನಂಬಿಕೆ, ಹಾಗೆ ಇರಬೇಕು ನಮ್ಮ ಒಂದು ಪ್ರಾರ್ಥನೆಯೊಂದು ಮುಂದಿನ ಬರಬೇಕಾದಂಥ ದಿನಗಳಲ್ಲಿ. ಅದಕ್ಕೆ ಜಾರ್ಜ್ ಮುಲ್ಲವರು ಎಂಬ ಒಬ್ಬ ಭಕ್ತನು ಒಂದು ಹಡಗಿನಲ್ಲಿ ಒಂದು ಪ್ರಾಂತಕ್ಕೆ ಹೋಗಬೇಕಾದಂಥ ಸಮಯದಲ್ಲಿ, ಸಮುದ್ರದಲ್ಲಿ ಆಗಿನ ಕಾಲದಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಬೇಕಾದ್ರೆ ಒಂದು ಹಡಗಿನ ಮಾರ್ಗದಲ್ಲಿ ಹೋಗ್ತಾ ಇದ್ರು. ಹಂಗೆ ಹೋಗಬೇಕಾದಂಥ ಸಮಯದಲ್ಲಿ ಒಂದು ಬೆಳಗಿನ ಜಾವದಲ್ಲಿ ಹೋಗಬೇಕಾದಂಥ ಸಮಯದಲ್ಲಿ ಅಲ್ಲಿ ಏನಾಯ್ತು ಅಂದರೆ, ಆ ಸಮುದ್ರದಲ್ಲಿ ಕೊಂಡಗಳು, ಆ ಮಂಚು ಏನಿದೆ, ಆ ಮಂಚುಗಡ್ಡೆಗಳು ಅಡ್ಡ ಬಂದಿದೆ. ಆ ಮಂಚುಗಡ್ಡೆಗಳು ಅಡ್ಡ ಬಂದಾಗ ಅಲ್ಲಿರತಕ್ಕಂಥ ಕ್ಯಾಪ್ಟನ್ ಏನು ಹೇಳಿದ್ರು ಅಂದರೆ, ಹಡಗು ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂದರೆ ಅಲ್ಲಿರತಕ್ಕಂಥ ಮಂಚು ಅಡ್ಡಾಗಿದೆ, ಆದ ಕಾರಣ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಕೇಳಿದಾಗ ಈ ಜಾರ್ಜ್ ಮುಲ್ಲವರು ಏನು ಮಾಡಿದ್ರು ಅಂದರೆ, ಆ ಒಂದು ಮನುಷ್ಯನನ್ನು ಕರೆದು, ಸರಿ ನಾವು ಈಗ ಒಂದು ಪ್ರಾರ್ಥನೆ ಮಾಡೋಣ, ಆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನು ಮಾಡ್ತಾನ, ಒಂದು ಮಾರ್ಗವನ್ನು ತೆಗಿತಾನ ಎಂಬುದಾಗಿ ಕೇಳಿ ಅಲ್ಲಿರತಕ್ಕಂಥ ಕ್ಯಾಪ್ಟನ್ಗೆ ಹೇಳಿದ್ರು. ಆ ನಾವಿಯನ್ನು ಓಡಿಸುವಂಥವ್ರಿಗೆ ಏನು ಹೇಳಿದರು ಅಂದರೆ, ನಾವು ಪ್ರಾರ್ಥನೆ ಮಾಡೋಣ ಅಂದಾಗ ಕೇಳಿಕೊಂಡಾಗ ಪ್ರಾರ್ಥನೆ ಮಾಡ್ತಾರೆ, ನಾನು ಸಾಯಂಕಾಲ ವೇಳೆಯಲ್ಲಿ ಒಂದು ಪ್ರಾಂತಕ್ಕೆ ಹೋಗಬೇಕು, ಇವಾಗ ಒಂದು ಐಸ್ ಗಡ್ಡೆಗಳು ಅಡ್ಡ ಬಂದಿದೆ, ಕರ್ತನೆ ಇದನ್ನು ನೀನು ತೊಲಗಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ 2 ನಿಮಿಷ ಮಾಡಿದನೋ ಇಲ್ಲೋ, ಜಾರ್ಜ್ ಮುಲ್ಲವರು ಬಂದು ಎದ್ದು ಹೇಳಿ ಆ ಕ್ಯಾಪ್ಟನ್ಗೆ ಹೇಳ್ತಾರ, ಇನ್ನು ಈ ನಾವೇ ಮುಂದೆ ಹೋಗುತ್ತೆ, ನೀನು ನಡೆಸು ಎಂಬುದಾಗಿ ಕೇಳಿದಾಗ ಅವನು ಆ ವ್ಯಕ್ತಿಗೆ ಏನು ಹೇಳ್ತಾನಂದರೆ, ಇಲ್ಲ ಒಂದು ವೇಳೆ ಇದು ಮನುಷ್ಯ ಆ ಗಡ್ಡೆಗಳು ಆದರೆ ಒಂದು ವಾರನೋ ಒಂದು ತಿಂಗಳು ಅಥವಾ 2 ತಿಂಗಳು ಹೀಗೆ ಇರುತ್ತೆ, ಅದಾಗಲೇ ದಾರಿ ಬಿಡಲಿಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ಹೇಳ್ದವ.
ಹೇಳಿದಾಗ ಇವ್ರು ಹೇಳಿದ್ರು, ಇಲ್ಲ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ದಾಯ್ತು, ದೇವರ ಮಾರ್ಗವನ್ನು ಸಿದ್ಧ ಮಾಡಿದ್ದು ಆಯಿತು, ನೀನು ಮುಂದೆ ಹೋಗಿ ನೋಡು ಎಂಬುದಾಗಿ ಕೇಳಿದಾಗ ಇವ ಮುಂದೆ ಹೋಗ್ತಾನ, ನೋಡ್ತಾನ, ಅವನು ಆಶ್ಚರ್ಯವಾಗುತ್ತಾನೆ. ಯಾಕೆ ಆಶ್ಚರ್ಯ? ಆ ಮನ್ಸು ಗಡ್ಡೆಗಳು ಇರ್ತಾವಲ್ಲ, ಅವು ಒಂದು ದಿನ ಆದ್ರೂ, ಒಂದು ವಾರ ಆದ್ರೂ, ಒಂದು ತಿಂಗಳಾದ್ರೂ ಅವು ದಾರಿ ಬಿಟ್ಟುಕೊಡಲ್ಲ. ಅಂಥದ್ದಾಗಿ ಬದಲಾಗಿ ಈತನ ಮಾಡಿದ 2 ನಿಮಿಷಗಳಲ್ಲೇ ಹೇಗೆ ಸಾಧ್ಯ ಅಂದರೆ ಕೆಲವೊಂದು ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರ್ತಂದ್ರೆ, ಅದು ಎಲ್ಲ ಮುಚ್ಚಲ್ಪಟ್ಟಾಗೂ ಸಹ ದೇವರು ಒಂದು ಮಾರ್ಗವನ್ನು, ಒಂದು ನೂತನವನ್ನು, ಒಂದು ದಾರಿಯನ್ನು ನಿಮಗೆ ತೋರಿಸಬೇಕಾದಂಥ ಸಮಯದಲ್ಲಿ ದೇವರು ಏನು ಮಾಡ್ತಾನಂದರೆ, ದೇವರ ಒಂದು ದಾರಿಯನ್ನು, ನಿಮಗೆ ಒಂದು ವಳೆಯನ್ನು ಆತನ ಮಾಡಿಕೊಡ್ಲಿಕ್ಕೆ ಶಕ್ತನು. ಆದ ಕಾರಣ ಜಾರ್ಜ್ ಮುಲ್ಲಾ ಅವರು ಹೇಳಿದ್ರು, ಇಲ್ಲ ನಿನಗೆ ಅಪನಂಬಿಕೆ ಇರಬಾರ್ದು, ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡಿದರೆ ಕಾರ್ಯಗಳು ನಡೀತೇವೆ. ಇವಾಗ ನಾವು ಸಹ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಿದಾಗ ಕಾರ್ಯಗಳು ನಡೀತೇವೆ. ಅದಕ್ಕೆ ಏವೇಲನ ಪ್ರವಾದನೆ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ 12, 13, 14 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ, ನಿಮ್ಮ ಹೃದಯಗಳನ್ನೆಲ್ಲ, ನಿಮ್ಮ ಒಂದು ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಅರಿದುಕೊಂಡು ದೇವರಿಗೆ ಮೊರೆ ಇಡ್ರೆ, ನಿಮಗೆ ದೇವರಿಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿರ್ತದೆ. ಆದ ಕಾರಣ 3ನೇದಾಗಿ ನಾವು ನೋಡ್ತಾ ಇದ್ದೀವಿ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಪ್ರಾರ್ಥನೆಯಲ್ಲಿ ಏನು ಸ್ವಲ್ಪ ಹೆಚ್ಚು ಸಮಯ ಆಗುತ್ತದೆ. ಪ್ರಾರ್ಥನೆಯಲ್ಲಿ ಏನು ನೋಡ್ತಾ ಇದ್ದೀವಿ, ಇನ್ನು ಮುಂದುವರಿಸಬೇಕು ಎಂಬುದಾಗಿ ಬರ್ತಲೋಮೆಯ ಎಂಬ ಒಬ್ಬ ಭಕ್ತನು ನಮಗೆ ತಿಳಿಯಪಡಿಸ್ತಾ ಇದ್ದಾನ. ಇಲ್ಲಿ ನಾವು ನೋಡುವ ಸ್ಥಿತಿಯನ್ನು, ಇಲ್ಲಿ ನಾವು ಗಮನಿಸುವ ಪರಿಸ್ಥಿತಿಯನ್ನು, ಅದಕ್ಕೆ ಕೆಲವೊಬ್ಬರಿಗೆ ಹೇಳ್ತಾ ಇರ್ತೇನೆ, ನೀವು ಯಾವಾಗೇ ಪ್ರಾರ್ಥನೆ ಮಾಡಿದ್ರೂ ಸಹ ಇದರಿಂದ ಪರಿಷ್ಕಾರ, ಇದರಿಂದ ಬಿಡುಗಡೆ ಅದೆಲ್ಲ ಬೇಕಾಗಿದ್ದು. ಶದ್ರಕ್, ಮೆಷಕ್, ಅಬದ್ನಿಗೋ ಎಂಬವರು ಬೆಂಕಿಯಲ್ಲಿದ್ದಾಗ ಅವರು ಪ್ರಾರ್ಥನೆ ಮಾಡಿದ್ರೆ ದೇವರು ಹೊರಗಾಕಬಹುದು. ಆದರೆ ಅವರು ಏನು ಹೇಳ್ತಾರಂದ್ರೆ, ದೇವರ ಚಿತ್ತ ಇರೋದಾದರೆ ಹೊರಗೆ ಬರ್ತೀವಿ, ದೇವರ ಚಿತ್ತ ಇಲ್ಲ ಅಂದರೆ ನಾವು ಸಾಯ್ತೀವಿ, ಅಷ್ಟೇ ಹೊರತು ಆ ಪ್ರತಿಮೆಗೆ ನಾವು ನಮಸ್ಕಾರ ಮಾಡಲ್ಲ ಎಂಬುದಾಗಿ ಕೇಳಿದಾಗ ಅಲ್ಲಿ ದೇವರು ಏನು ಮಾಡಿದ್ರೆ ಅಂದರೆ, ಅವರನ್ನು ಹೊರಗೆ ಹಾಕಲಿಲ್ಲ, ಬದಲಾಗಿ ಆ ಒಂದು ಅಗ್ನಿಯಲ್ಲಿ 4ನೇವನು ಕಣ್ಣಂತ. ಯಾರು? ದೇವರು, ಯೇಸು ಕ್ರಿಸ್ತನು. ಹಲ್ಲೆಲೂಯ. ಅದಕ್ಕೆ ನಾವು ಅನೇಕ ಸಮಸ್ಯೆಗಳಿದ್ದಾಗ, ಕಷ್ಟಗಳಿದ್ದಾಗ ಕರ್ತನೆ ಅದರಿಂದ ನೀವು ಬಿಡಿಸ್ತೀರಾ? ಇಲ್ಲ, ಒಂದು ವೇಳೆ ಬಿಡಿಸಿಲ್ಲ ಅಂದರೆ ನಮಗೆ ಅಪನಂಬಿಕೆ ಬರ್ತದೆ, ಅಪವಿಶ್ವಾಸಗಳು ಬಂದಿರ್ತದೆ. ಆದ ಕಾರಣ ಇದರಲ್ಲಿ ನನಗೇನು ಮಾಡು, ಧೈರ್ಯ ಕೊಡು, ಬಲ ಕೊಡು, ನೀನು ನನ್ನ ಜೊತೆಗೆ ಇರು. ಆದ ಕಾರಣ ಒಂದು ವರ್ಷಕ್ಕೆ 365 ದಿನಗಳು ಯಾವ ರೀತಿಯಲ್ಲಿದೆಯೋ, ದೇವರು ಕೂಡ ಏನು ಹೇಳಿದಾನೆ ಅಂದರೆ, 365 ದಿನಗಳು ನಾನು ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ ಹೇಳಿದ. ಹಲ್ಲೆಲೂಯ. ಆದರೆ ನಾವೇನು ಮಾಡ್ತೀವಿ ಅಂದರೆ, ದೇವರನ್ನು ಬಿಟ್ಟು ಹೊರಗೆ ಹೋಗಲಿಕ್ಕೆ, ದೇವರನ್ನು ಬಿಟ್ಟು ಹೊರಗಿರಲಿಕ್ಕೆ, ದೇವರನ್ನು ಬಿಟ್ಟು ದೂರ ಹೋಗಲಿಕ್ಕೆ ನಾವು ಬಯಸುತ್ತೇವೆ, ಇಷ್ಟಪಡ್ತೇವೆ. ಆದರೆ ಇಲ್ಲಿ ದೇವರು ಹೇಳ್ತಾನೆ, 365 ದಿನಗಳು ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನ ಜೊತೆ ಇರ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿನ್ನ ಕಾರ್ಯವನ್ನು ಸಿದ್ಧ ಮಾಡುತ್ತೇನೆ, ನಾನು ನಿನಗೆ ಬೇಕಾದಂಥ ಆ ಒಂದು ವಸತಿಯನ್ನು ಅನುಗ್ರಹ ಮಾಡಿಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದ್ರೆ, ನಾವೇನು ಮಾಡ್ತೀವಿ ಅಂದರೆ, ದೇವರು ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೋ ಇಲ್ವಾ, ದೇವರು ನಮಗೆ ನಮ್ಮ ಮಾಡಿರ್ತಕ್ಕಂಥ ಪ್ರಾರ್ಥನೆಗಳಿಗೆ ಆತನು ಬದಲು ಕೊಡ್ತಾನೋ ಇಲ್ಲ ಎಂಬುದಾಗಿ ಕೆಲವೊಂದು ಸಾರಿ ಅಪನಂಬಿಕೆ ನಮ್ಮಲ್ಲಿ ಬರ್ತಾ ಇದೆ. ಆದರೆ ಬರ್ತಲೋಮೆಯನ್ನು ಹೇಳ್ತಿದ್ದಾನ, ಮತ್ತಷ್ಟು ಜೋರಾಗಿ ಕೂಗ್ಕೊಳ್ತಾ ಇದ್ದಾನ, ಮತ್ತಷ್ಟು ಜೋರಾಗಿ ನೀನು ಕರೆದಾಗ ಕೂಗಿದಾಗ ದೇವರೇನು ಮಾಡ್ತಾನೆ ಅಂದರೆ, ಆತನು ನಿಲ್ಲುವುದ ಮಾತ್ರ ಅಲ್ಲ, ಬದಲಾಗಿ ನಿನಗೆ ನಿಂತ ಮೇಲೆ ನಿನಗೇನು ಮಾಡ್ತಾನೆ, 41ನೇ ವಚನದಲ್ಲಿ ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೇಳ್ತಿದ್ದಾನ ದೇವರು. ನಾನು ನಿನಗೆ ಏನು ಮಾಡಬೇಕು? ದೇವರು ಕೇಳಿದ ಒಳ್ಳೆ ಪ್ರಶ್ನೆ ಕೇಳಿದ ದೇವರು ಬರ್ತಲೋಮೆಯನ್ನು. ಈ ಸಮಯದಲ್ಲಿ ಕೂಡ ಪರಿಶುದ್ಧಾತ್ಮನ ಕೇಳ್ತಾನೆ, ಕೆಲವೊಂದು ಸಮಯದಲ್ಲಿ ನಿನಗೆ ಏನು ಮಾಡ್ಬೇಕು ನಾನು? ದೇವರು ಕೂಡ ಕೇಳ್ತಾನೆ, ನಾನು ನಿನಗೆ ಏನು ಮಾಡಬೇಕು ಅಂದರೆ, ನೀನು ಹೇಳಬೇಕು. ನೀನು ಹೇಳಿಲ್ಲ ಅಂದರೆ ನಿನ್ನ ಉತ್ತರ ಸಿಗಲ್ಲ, ನಿನಗೆ ಹೇಳಿಲ್ಲ ಅಂದರೆ ಸಮಸ್ಯೆಗೆ ಪರಿಷ್ಕಾರ ಸಿಗಲ್ಲ, ನಿನಗೆ ಹೇಳಿಲ್ಲ ಅಂದರೆ ಅಸಹ್ಯನ. ಅದಕ್ಕೆ ಅಲ್ಲಿ ಕೇಳಿಕೊಂಡಾಗ ಅಲ್ಲಿ ನೋಡೋಣ, 41ನೇ ವಚನ ಮತ್ತೊಂದು ಸರಿ ಹೋದರೆ ಅದು. ಆಗ ಯೇಸು ನಿಂತು ಅವನನ್ನು ಆತನ ಬಳಿಗೆ ಕರೆಯುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಕೇಳಿದ ದೇವರು, ನಿನಗೆ ಏನು ಬೇಕು? ಕೆಲವೊಂದು ಸಾರಿ ಕೇಳ್ತಾರೆ ದೇವರು,
ದೇವರು ಡೈರೆಕ್ಟರ್ ಆಗಿ ನಮ್ಮನ್ನು ಕೇಳ್ತಾರ ಅಂದರೆ ಸೇವಕರ ಮುಖಾಂತರ ಕೇಳ್ತಾರೆ. ಏನು ಬೇಕು ನಿಮಗೆ ಅಂತ ಕೇಳಿದಾಗ ನೀವು ಹೇಳ್ಬೇಕು. ಏನು ನಿಮಗೆ ಏನಾದರೂ ಅಗತ್ಯವಿರ್ತದೋ, ಏನಾದರೂ ಕೊರತೆ ಇರ್ತದೋ ಅದನ್ನು ದೇವ್ರ ಹತ್ರ ನೀವು ಕೇಳಬೇಕು. ನೀವು ಕೇಳಿದಾಗನೇ ದೇವರು ಕೊಡ್ತಾನಂದರೆ ಎಸ್, ನಾನು ಕೇಳಿದ್ರೇ ದೇವ್ರು ಕೊಡೋದು. ಕೇಳಿಲ್ದಂಗೆ ದೇವ್ರು ನಮಗೆ ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ. ಯಾಕಂದರೆ ಎದುರು ನೋಡ್ತಾನೆ ದೇವರು. ಇವಾಗ ಅವನಿಗೆ ಕಣ್ಣು ಬೇಕು ಎಂಬುದಾಗಿ ದೇವ್ರಿಗೆ ಗೊತ್ತು, ಆದ್ರೂ ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ತಾನೆ? ನಿನಗೆ ಏನು ಬೇಕು ಎಂಬುದಾಗಿ ಕೇಳಿದಾಗ, ಸ್ವಾಮಿ ನನಗೆ ಕಣ್ಣು ಬರುವಂತೆ ಮಾಡು ಸ್ವಾಮಿ ಅಂದನು. ಕಣ್ಣು ಬರುವಂತೆ ಮಾಡು ಅಂದನು. ಕಣ್ಣು ಬರುವಂತೆ ಮಾಡು ಅಂದಾಗ ಸ್ವಾಮಿ ಏನು ಹೇಳ್ತಾನೆ ಅವನಿಗೆ? ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಯಾರ ನಂಬಿಕೆ? ನಿನ್ನ ನಂಬಿಕೆ. ಇವತ್ತು ನಿನ್ನ ನಂಬಿಕೆ ಯಾವ ರೀತಿಯಲ್ಲಿ ಇರಬೇಕಂದ್ರೆ ಅಲ್ಪ ಸ್ವಲ್ಪವಾದಂಥ ನಂಬಿಕೆ ಇರಬಾರ್ದು. ಸ್ವಲ್ಪ ಲೋಕ ಸ್ವಲ್ಪ ದೇವರ ಎಂಬಂಥ ನಂಬಿಕೆ ಆಗಿರಬಾರ್ದು. ನಿಮ್ಮ ನಂಬಿಕೆ ಯಾವ ರೀತಿಯಲ್ಲಿ ಇರಬೇಕಂದ್ರೆ ಅದು ದೊಡ್ಡದಾಗಿರಬೇಕು. ಒಂದು ಸಭೆಯಲ್ಲಿ ಹಿಂಗೆ ಪ್ರಸಂಗ ಮಾಡಬೇಕಾದಂಥ ಸಮಯದಲ್ಲಿ ಒಬ್ಬ ಕುಟುಂಬ ನನ್ನನ್ನು ಊಟಕ್ಕೆ ಕರೆದಾಗ ಹೋದೆ ಮನೆಗೆ. ಊಟ ಮಾಡಿದ್ವಿ. ಊಟ ಮಾಡಿದ ನಂತರ ಅವ್ರ ಗಂಡ ಹೆಂಡತಿರು ಅವ್ರ ತಾಯಿ ಮೂವರಿದ್ದಾರೆ. ಅವರು ಕೇಳಿಕೊಂಡ್ರು, ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಾ ಅಂದರು. ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂದರೆ ರೈಟ್, ಪ್ರಾರ್ಥನೆ ಮಾಡ್ತೀವಿ. ಯಾವುದ್ರಿಗೋಸ್ಕರ ಮಾಡಬೇಕಂತ ಕೇಳಿದೆ. ಯಾಕಂದ್ರೆ ನಾವು ಸೇವಕರು ಯಾರೇ ಆಗಲಿ ಯಾವುದ್ರಿಗೋಸ್ಕರ ಮಾಡಬೇಕೆಂಬುದಾಗಿ ಕೇಳ್ತೀವಿ ನಾವು. ಕೇಳಿದಾಗ ಅವ್ರು ಹೇಳಿದ್ರು, ನಮ್ಮ ಕುಟುಂಬಕ್ಕೋಸ್ಕರ ಮಾಡ್ರಿ ಅಂದ್ರೆ. ಕುಟುಂಬಕ್ಕೋಸ್ಕರ ಮಾಡ್ರಿ ಅಂದರೆ ರೈಟ್, ಪ್ರಾರ್ಥನೆ ಮಾಡೋಣ ಅಂತ ಹೇಳಿದೆ. ಕಣ್ಣು ಮುಚ್ಚಿದ್ದೀನಿ, ಆದರೆ ಬಾಯಿಂದ ಮಾತು ಬರ್ತಾ ಇಲ್ಲ. ಒಂದು 30 ಸೆಕೆಂಡ್ ಮೌನವಾಗಿದ್ದೆ. 30 ಸೆಕೆಂಡ್ ಮೌನ ಆಗಿದ್ದೀನಿ. ನನಗೆ ಅರ್ಥ ಆಗಿಲ್ಲ ಇದೇನು ಪ್ರಾರ್ಥನೆ ಮಾಡೋಣ ಅಂತೇಳಿ ಸುಮ್ಮನೆ ಸೈಲೆಂಟ್ ಆಗಿಬಿಟ್ನಲ್ಲ, ಏನೋ ಇದೆ ಅಂತಂದೇಳಿ ಮತ್ತೆ ಕಣ್ಣು ಬಿಟ್ಟು, ಇಲ್ಲ ನೀವು ಯಾವುದ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಮತ್ತೊಂದು ಸರಿ ಹೇಳಿ ಅಂದೆ. ಅವಾಗ ಅವ್ರು ಹೇಳ್ತಾ ಇದ್ದಾರ, ನಮಗೆ ಅನೇಕ ವರ್ಷಗಳಾಯಿತು ಮದುವೆಯಾಗಿ, ಮಕ್ಕಳಿಲ್ಲ. ದೇವ್ರು ಕೇಳ್ತಾರೆ, ಯಾವಾಗಲೇ ಕೇಳ್ತಾರೆ ದೇವರು. ಅವ್ರು ಹೇಳಿದ್ರು, ನಮಗೆ ಅನೇಕ ವರ್ಷಗಳಾಯಿತು ಮದುವೆಯಾಗಿ ಮಕ್ಕಳಿಲ್ಲ ಎಂಬುದಾಗಿ ಕೇಳಿದಾಗ ಅದಕ್ಕೆ ದೇವರು ಪ್ರಾರ್ಥನೆ ನಿಲ್ಲಿಸಿಬಿಟ್ಟ. ಪ್ರಾರ್ಥನೆ ಮಾಡೋಣ ಅಂದಾಗ ಬರಬೇಕು, ಮೇಲೆ ಬರಬೇಕು, ಪ್ರಾರ್ಥಿಸ್ಬೇಕು. ಆದರೆ ಬರಲಿಲ್ಲ. ನನಗೆ ಒಂದು 30-40 ಸೆಕೆಂಡ್ ಸ್ಟಾಪ್ ಆಗಿಬಿಟ್ಟೆ, ಮೌನವಾಗಿದ್ದೆ. ಅವಾಗ ತಮ್ಮ ಗರ್ಭಫಲಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ಯಾವಾಗೋ ಒಂದು ವರ್ಷ ಆದಮೇಲೆ, 1.5 ವರ್ಷ ಆದಮೇಲೆ ಹೇಳಿದ್ರು ಅವರು, ದೇವರು ನಮಗೆ ಒಂದು ಮಗುವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇದು ಯಾರಿಂದ ಸಾಧ್ಯ? ದೇವರಿಂದ ಸಾಧ್ಯ. ಆದ ಕಾರಣ ನಿಮಗೇನು ಕೊರತೆ ಇದೆ ಅದನ್ನು ದೇವರ ಹತ್ರ ಹೇಳಬೇಕು. ನಿಮಗೇನು ಕೊರತೆ ಇದೆ ಸೇವಕರ ಹತ್ರ ಹಂಚ್ಕೊಳ್ಬೇಕು. ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ನೀವು ಹೇಳಬೇಕು. ಹೇಳಿದಾಗ ಕೇಳಿದಾಗ ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಂಡಾಗ ಅದರಿಂದ ನಿಮಗೆ ಉತ್ತರ ಸಿಗುತ್ತದೆ. ಅದರಿಂದ ದೇವರು ನಿಮಗೆ ಬಿಡುಗಡೆ ಕೊಡ್ತಾ ಇದೆ. ಆವಾಗ ಹೇಳಿದ್ರು ಅವರೆಲ್ಲ ದೇವರು ಕೊಟ್ಟಿದ್ದಾನಂದಾಗ ನಾನು ಹೇಳಿದೆ, ನಾವು ಸಾಮಾನ್ಯವಾದಂಥ ಮಾನವರು ಇದೆಲ್ಲ ಮಾಡಿರ್ತಕ್ಕಂಥ ದೇವರ ಬಗ್ಗೆ ಸಾಕ್ಷಿಯಾಗಿರಿ. ಇಂಥ ಒಂದೆರಡಲ್ಲ, ಅನೇಕ ವಿಷಯಗಳು ದೇವರು ತಿಳಿಯಪಡಿಸಿದರು. ಯಾಕೆ ತಿಳಿಯಪಡಿಸಿದರು ಅಂದರೆ, ಇವಾಗ ಬೆಳಿಗ್ಗೆ ಕೊಟ್ಟಿರ್ತಕ್ಕಂಥ ಮೆಸೇಜ್, ಈಗ ಕೊಟ್ಟಿರ್ತಕ್ಕಂಥ ಮೆಸೇಜ್, ಇದರಿಂದ ಮನೆಗೆ ಹೋದ್ಮೇಲೆ ಒಂದು ಪ್ರಾರ್ಥನೆ ಇರ್ತದೆ ನಮಗೆ. ನಾನು ಯಾವುದಾದ್ರೂ ನಿಮಗೆ ನುಡಿದಿದ್ದೀನೋ ದೇವರೇ ಅದನ್ನು ನೀವು ನೆರವೇರಿಸ್ಬೇಕಾ ಸಭೆಯಲ್ಲಿ. ಎಷ್ಟೋ ಮಂದಿ ಸೇವಕರನ್ನು ನೋಡ್ತೇವೆ, ಪ್ರಸಂಗ ಮಾಡಿ ಹೋಗಿಬಿಡ್ತಾರ, ನೆಕ್ಸ್ಟ್ ಅದ್ರಗೋಸ್ಕರ ಪ್ರಾರ್ಥನೆ ಮಾಡಲ್ಲ. ದೇವರು ನನಗೆ ಕಳಿಸ್ಕೊಟ್ಟಿದ್ದೇನೆಂದರೆ, ಒಬ್ಬ ಸೇವಕ ಹೇಳ್ದ ಒಂದು ಮಾತು, ನಾನು ಪ್ರಸಂಗ ಮಾಡ್ತೀನಿ, ಪ್ರಸಂಗ ಮಾಡಿದ ಮೇಲೆ ನಿಮಗೆ ಯಾವುದಾದ್ರೂ ಕೊಟ್ಟಿರ್ತಾನೆ ಮತ್ತೆ ರಿಟರ್ನ್ ಅದ್ರಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನಾನು ನಂಬಿದಾಗ. ಅದು ನನಗೆ ತುಂಬ ಇಷ್ಟ ಆಯ್ತು. ನನ್ನ ಪ್ರಸಂಗ ಕೂಡ ಆ ರೀತಿಯಾಗಿರಬೇಕು, ನಾನು ಕೂಡ ಆ ರೀತಿಯಾಗಿರಬೇಕೆಂಬುದಾಗಿ ಆ ಸೇವಕನನ್ನು ನೋಡಿ ನಾನು ಕೂಡ ಪ್ರಸಂಗ ಮಾಡೋದಲ್ಲ, ಬದಲಾಗಿ ಯಾವುದಾದ್ರೂ ದೇವರು ಹೇಳಿದನೋ ಆ ಸಭೆಯಲ್ಲಿ ಕರ್ತನೆ ಈ ಒಂದು ಮಾತು ನೀವು ಮಾತಾಡಿದ್ರಿ, ನಾನೆಲ್ಲ ಮಾತಾಡಿದ್ದು, ನೀವು ಮಾತಾಡಿದ್ರಿ, ಅದನ್ನು ನೀವು ನೆರವೇರಿಸಬೇಕು ಸಭೆಗಳಲ್ಲಿ ಎಂಬುದಾಗಿ ಮತ್ತೆ ನೆನಪು ಮಾಡಿಕೊಳ್ತೇನೆ. ನಾನು ಮತ್ತೆ ನೆನಪು ಮಾಡಿಕೊಂಡು ಆ ಒಂದು ಸಭೆಯಲ್ಲಿ ಇಲ್ಲ ಅಥವಾ ಆ ಕುಟುಂಬದಲ್ಲಿ ಆ ಕಾರ್ಯ ನಡೆಯುವ ತನಕ ಪ್ರಾರ್ಥನೆಯಲ್ಲಿ ನೆನಪು ಮಾಡ್ತಾನೇ ಇರ್ತೇನೆ. ನಡೀತೋ ಇಲ್ಲೋ ಒಂದು ಮಾತು ಹೇಳಿದೆ, ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಿದೆ. ಯಾಕಂದರೆ ಈಗಿನ ಜನರನ್ನು ನೋಡ್ತಾ ಇದ್ದೀರಿ, ಎಲ್ಲಿ ಅದ್ಭುತಗಳಂದ್ರೆ ಅಲ್ಲಿ ಓಡಿ ಹೋಗ್ತಾ ಇದ್ದಾರ. ಹಂಗೆ ಓಡಿ ಹೋಗ್ತಾ ಇರ್ಬೇಕಾದ ಸಮಯದಲ್ಲಿ ನಾವು ಅದ್ಭುತಗಳನ್ನು ಮಾಡುವಂಥವ್ರಲ್ಲ, ನಾವು ವಾಕ್ಯವನ್ನು ಹೇಳುವಂಥವ್ರು, ಸಾಮಾನ್ಯವಾದಂಥ ಮಾನವರು. ಮತ್ತು ಅಂಥವ್ರು ನಮ್ಮ ಮುಖಾಂತರ ಕೂಡ ದೇವರೇ ನೀವು ಮಾಡ್ರಿ ಎಂಬುದಾಗಿ ನಾವು ಕೇಳ್ಕೊಂಡಾಗ ಇಲ್ಲಿ ಬಾರ್ತಲೋಬೆ ಹೇಳ್ತಾನ, ಸೃಷ್ಟಿಕರ್ತನನ್ನು ನಿಲ್ಲಿಸಿಬಿಟ್ಟ ಅಂದರೆ ದೇವರನ್ನೇ ನಿಲ್ಲಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ಈ ಒಂದು ಸಮಯದಲ್ಲಿ ದೇವರು ನಮಗೆ ತಿಳಿಸಿರ್ತಕ್ಕಂಥ ಮಾತುಗಳು ಏನು ಅಂದರೆ, ನಿಮಗಿರತಕ್ಕಂಥ ಪ್ರತಿಯೊಂದು ಕೂಡ ಆತನ ಒಂದು ಆಲಯದಲ್ಲಿ ಬಂದಾಗ ನಾವು ಅದರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಹೇಳ್ಬೇಕು. ಕುಟುಂಬಗೋಸ್ಕರ, ಉದ್ಯೋಗಗೋಸ್ಕರ, ವ್ಯಾಪಾರಗಳಿಗೋಸ್ಕರ, ಸಮಾಧಾನಗೋಸ್ಕರ, ಸಂತೋಷವಾಗಿಗೋಸ್ಕರ, ಕುಟುಂಬವನ್ನು ಕಟ್ಟೋದಕ್ಕೋಸ್ಕರ,
ಅಸಮಾಧಾನವೂ ಇದೆಯಾ? ಯಾವುದು? ಅದು ಎಲ್ಲ ನಿನಗೆ ಗೊತ್ತುಂಟು. ಅದನ್ನು ಹೆಸರಾಗಿ ಕರ್ತನೆ ಇದು, ಕರ್ತನೆ ಇದು, ದೇವರೇ ಇದು, ದೇವರೇ ಇದು, ಇದು ಇದು ಎಂಬುದಾಗಿ ನೀನು ಕೇಳಿ ಪ್ರಾರ್ಥನೆ ಮಾಡಿದಾಗ ದೇವರೇನು ಮಾಡ್ತಾನಂದರೆ ಅದಕ್ಕೆ ಅವಾಗ ಬಿಡುಗಡೆ ಕೊಡ್ತಾನೆ, ಅದಕ್ಕೆ ಬಿಡುಗಡೆ ಕೊಡ್ತಾನೆ. ಇಲ್ಲ, ಎಲ್ಲ ನಿನ್ನ ಹೃದಯದಲ್ಲಿಟ್ಕೊಂಡು, ಎಲ್ಲ ನಿನ್ನ ಆಲೋಚನೆಗಳಲ್ಲಿ ಇಟ್ಕೊಂಡು, ಎಲ್ಲ ನಿನ್ನ ಮನಸ್ಸಲ್ಲಿಟ್ಟುಕೊಂಡು ನೀನು ಒಳಗೆ ಕುಂದಿ ಹೋದರೆ, ಒಳಗೆ ನೀನು ನಿನ್ನ ಹೃದಯದಲ್ಲಿ ನೊಂದುಕೊಳ್ತಾ ಇದ್ದರೆ ಅದರಿಂದ ಉಪಯೋಗ ಏನಿಲ್ಲ, ಅದರಿಂದ ಬರತಕ್ಕಂಥ ಲಾಭ ಏನಿಲ್ಲ, ಅದರಿಂದ ಬೇಕಾದಂಥ ರಕ್ಷಣೆ, ಬೇಕಾದಂಥ ಬಿಡುಗಡೆ ಯಾವುದೂ ಬರೋದಿಲ್ಲ. ಅಂದರೆ ನಮ್ಮ ಹೃದಯದಲ್ಲ ಹಂಗೆ ಇಟ್ಟುಕೊಳ್ಳೋದಾದರೆ, ಹಂಗೆ ಇಟ್ಟುಕೊಂಡು ನಾವು ಮುಂದೆ ಹೋದೋದಾದರೆ ಅದು ಒಳ್ಳೇದಲ್ಲ. ಅಲ್ಲಿ ಇಲ್ಲಿ ಬರ್ತಲೋಮೆ ಹೇಳ್ತಾ ಇದ್ದಾನ, ಯೇಸು ಸ್ವಾಮಿಯನ್ನು ಕೇಳಿದ, ನಾನು ನಿನಗೆ ಏನು ಮಾಡಬೇಕೆಂಬುದಾಗಿ ಕೇಳಿದಾಗ ನನಗೆ ಕಣ್ಣು ಕೊಡ್ರಿ ಸ್ವಾಮಿ ಅಂತ ಕೇಳಿದ, ನನಗೆ ಕಣ್ಣು ಕೊಡ್ರಿ ಅಂತ ಹೇಳ್ದ. ಇವಾಗ ದೇವರು ನಿನಗೂ ನನಗೂ ಸಹ ಏನು ಮಾಡ್ತಾ ಇದ್ದಾನಂದರೆ ಇದೇ ಮಾತು ನೆರವೇರಿಸಲಿಕ್ಕೆ ಆತನು ಇಷ್ಟಪಡ್ತಾ ಇದ್ದಾನ. ಮೊದಲದಾಗಿ ನಾವು ನೋಡ್ತಾ ಇದ್ದೀವಿ, ಹಿಜ್ಕೀಯನು ಪ್ರಾರ್ಥನೆ ಮಾಡಿದಾಗ, ಆತನ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟ. ಆನಂತರ ನಾವು ನೋಡ್ತಾ ಇದ್ದೀವಿ, ಯೆಹೋಶುವನು ಪ್ರಾರ್ಥನೆ ಮಾಡಿದಾಗ ಸೂರ್ಯಚಂದ್ರನ ನಿಂತೋದ್ರು. ನಂತರ ನಾವು ನೋಡ್ತಾ ಇದ್ದೀವಿ, ಈ ಬರ್ತಲೋಮೆ ಎಂಬ ಒಬ್ಬ ಭಿಕ್ಷಗಾರನು ಬೇಡಬರ್ತಕ್ಕಂಥ ಸಮಯದಲ್ಲಿ ದೇವರು ನಿಂತರು. ಈ ಒಂದು ಸಮಯದಲ್ಲಿ ಪ್ರಾರ್ಥಿಸೋಣ. ದೇವರು ಕೂಡ ನಮ್ಮ ಮಧ್ಯದಲ್ಲಿ ಈಗ ಈ ವಾಕ್ಯವನ್ನು ಕೇಳಿದಾಗ, ಈ ವಚನವನ್ನು ನಾವು ನೋಡಿದಾಗ ದೇವರು ನಮ್ಮ ಮಧ್ಯದಲ್ಲಿ ಕೂಡ ನಿಂತಿದ್ದಾನ ಎಂಬುದಾಗಿ ದೇವರು ನಮಗೆ ತಿಳಿಯಪಡಿಸಿದ್ದಾನ. ಆದ ಕಾರಣ ಪ್ರಾರ್ಥಿಸೋಣ. ಎದ್ದು ನಿಂತುಕೊಳ್ರಿ, ಪ್ರಾರ್ಥಿಸೋಣ. ದೇವರು ಕೂಡ ಈ ಸಮಯದಲ್ಲಿ